Welcome, my dear students. Today we are going to be learning the concept of platform and integration tools of IoT. Okay, so first one is ThinkSpeak platforms. So platforms ಅಂತ ಇಲ್ಲಿ ಹೇಳ್ತಾ ಇದೀವಿ. ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ IoT ಡಿವೈಸ್ ನ ಡೆವಲಪ್ ಮಾಡ್ತೀವಿ. ಆ ಪ್ಲಾಟ್ಫಾರ್ಮ್ ಮತ್ತೆ ಇಂಟಿಗ್ರೇಷನ್ ಟೂಲ್ಸ್ ನ ಯೂಸ್ ಮಾಡಿ. ಫಸ್ಟ್ ಅದರಲ್ಲಿ ThinkSpeak ಅಂತ ಹೇಳ್ತಾ ಇದ್ವಿ. It is an open data platform with an open application program ಇಂಟರ್ಫೇಸ್. ಇದು ಓಪನ್ ಡೇಟಾ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಅಂದ್ರೆ ಫ್ರೀ ಆಗಿ ಸಿಗುತ್ತೆ. ಅದೇ ರೀತಿಯಲ್ಲಿ ಇದರಲ್ಲಿ ಓಪನ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ದಟ್ ಎನೇಬಲ್ ರಿಯಲ್ ಟೈಮ್ ಡೇಟಾ ಕಲೆಕ್ಷನ್, ಜಿಯೋ ಲೊಕೇಶನ್ ಡೇಟಾ ಅಂಡ್ ಡೇಟಾ ಪ್ರೊಸೆಸಿಂಗ್ ಅಂಡ್ ವಿಜುವಲೈಸೇಷನ್. ಈ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ರಿಯಲ್ ಟೈಮ್ ಡೇಟಾ ಕಲೆಕ್ಷನ್. ಸೊ ಇದು ಓಪನ್ ಡೇಟಾ ಪ್ಲಾಟ್ಫಾರ್ಮ್ ಆಗಿದ್ದ ಕಾರಣಕ್ಕಾಗಿ ರಿಯಲ್ ಟೈಮ್ ನಲ್ಲಿ ಡೇಟಾ ಕಲೆಕ್ಟ್ ಮಾಡುತ್ತೆ. ಜಿಯೋ ಲೊಕೇಶನ್ ಡೇಟಾ, ನಿಮ್ಮ ಲೊಕೇಶನ್ ಎಲ್ಲಿ ಉಂಟು ಅನ್ನೋದನ್ನ ಡೇಟಾನು ಐಡೆಂಟಿಫೈ ಮಾಡುತ್ತೆ. ಡೇಟಾ ಪ್ರೊಸೆಸಿಂಗ್, ಯಾವ ಡೇಟಾವನ್ನು ಪ್ರೊಸೆಸ್ ಮಾಡಬೇಕು ಅನ್ನೋದನ್ನ ಇರುತ್ತೆ. ಅದೇ ರೀತಿಯಲ್ಲಿ ವಿಜುವಲೈಸೇಷನ್, ಸೊ ಹೇಗೆ ಆಗ್ತಾ ಉಂಟು ಅನ್ನುವ ವಿಜುವಲೈಸೇಷನ್ ನಮಗೆ ತೋರಿಸುತ್ತೆ. ಓಕೆ, ಸೊ ಇಟ್ ಕನ್ಸಿಸ್ಟ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್ ದಟ್ ಎನೇಬಲ್ಸ್ ರಿಯಲ್ ಟೈಮ್ ಡೇಟಾ ಕಲೆಕ್ಷನ್, geolocation data, data processing and visualization. It enables devices status messages and plugins. ಇದನ್ನು ಮಾತ್ರವೇ ಅಲ್ಲದೆ ಇದನ್ನು ಯೂಸ್ ಮಾಡುವ ಡಿವೈಸ್ ಸ್ಟೇಟಸ್ ಮೆಸೇಜ್. ಸೊ ಯಾವುದೆಲ್ಲ ಕಾಂಪೊನೆಂಟ್, ಯಾವುದೆಲ್ಲ ಹಾರ್ಡ್ವೇರ್ ಹೇಗೆ ಎಷ್ಟೆಷ್ಟು ಯೂಸ್ ಆಗ್ತಾ ಉಂಟು, ಯಾವುದೆಲ್ಲ ಪ್ಲಗ್ಇನ್ ಬೇಕು, ಅಡಿಷನಲ್ ಕಾಂಪೊನೆಂಟ್ಸ್ ಬೇಕು ಅನ್ನೋದನ್ನೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ತೋರಿಸುವ ಸಾಮರ್ಥ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ. ಮೀನ್ಸ್ ಇಟ್ ಇಸ್ ಜಸ್ಟ್ ಲೈಕ್ ಇಸ್ ಅನ್ ಅಪ್ಡೇಟ್. ಈಗ ನಾವು ಆಂಡ್ರಾಯ್ಡ್ ನಲ್ಲಿ ನೋಡ್ತಾ ಇರ್ತೀವಿ, ರೈಟ್? ಸೊ ನೀವು ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡಿದ ಕೂಡಲೇ ಇಂತಿಂತ ಹೊಸ ಅಪ್ಡೇಟ್ಸ್ ಉಂಟು ಅಂತ ಹೇಳಿ ತೋರಿಸುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಡಿವೈಸ್ ಸ್ಟೇಟಸ್ ತೋರಿಸ್ತಾ ಇರುತ್ತೆ. ಓಕೆ, ಡಿವೈಸ್ ಸ್ಟೇಟಸ್ಗೆ ಸಂಬಂಧಪಟ್ಟ ಮೆಸೇಜ್ ಮತ್ತೆ ಪ್ಲಗಿನ್ಸ್, ಯಾವುದೆಲ್ಲ ಯಾವ ಪ್ರೋಗ್ರಾಮ್ ಎಷ್ಟೆಷ್ಟು ಕನ್ಸ್ಯೂಮ್ ಆಗ್ತಾ ಉಂಟು ಅನ್ನುವ ಇನ್ಫಾರ್ಮೇಶನ್ ಎಲ್ಲ ನಮಗೆ ಕಾಣುತ್ತೆ ಇಲ್ಲಿ. ಇಟ್ ಕ್ಯಾನ್ ಪ್ರೋಸೆಸ್ HTTP ರಿಕ್ವೆಸ್ಟ್ ಅಂಡ್ ಸ್ಟೋರ್ ಪ್ರಾಸೆಸ್ ಡೇಟಾ. ಸೊ ಇದು ಏನ್ ಪ್ರಾಸೆಸ್ ಮಾಡುತ್ತೆ? HTTP ರಿಕ್ವೆಸ್ಟ್. ಸೊ ಯೂಸರ್ ಕೊಡ್ತಿರುವ ರಿಕ್ವೆಸ್ಟ್ ಪ್ರಾಸೆಸ್ ಮಾಡುತ್ತೆ ಅಂಡ್ ಸ್ಟೋರ್ಸ್ ಅಂಡ್ ಪ್ರಾಸೆಸ್ ಡೇಟಾ. ಸೊ ಕೊಟ್ಟಿರುವ ರಿಕ್ವೆಸ್ಟ್ ನ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇಟಾವನ್ನು ಪ್ರಾಸೆಸ್ ಮಾಡುತ್ತೆ. ಓಕೆ, ಇಟ್ ಕ್ಯಾನ್ ಪ್ರಾಸೆಸ್ HTTP ರಿಕ್ವೆಸ್ಟ್, ಕ್ಲೈಂಟ್ ಕೊಡ್ತಿರುವ ರಿಕ್ವೆಸ್ಟ್. HTTP ರಿಕ್ವೆಸ್ಟ್ ಮೀನ್ಸ್ ಯಾರು ಕೊಡೋದು? ನಾವೇ ಅಲ್ವಾ? ಒನ್ ಹೂ ಯೂಸಸ್ ದ ಕಂಪ್ಯೂಟರ್ ಆರ್ ಒನ್ ಹೂ ಯೂಸಸ್ ದ ಪ್ರೋಗ್ರಾಮರ್, ರೈಟ್? ಯಾರು ಡೆವಲಪ್ ಮಾಡ್ತಾ ಇದ್ರು ಈ ಪ್ಲಾಟ್ಫಾರ್ಮ್ ನಲ್ಲಿ, ಅವ್ರು ಕೊಡ್ತಿರುವ ರಿಕ್ವೆಸ್ಟ್ ನ ತಗೊಳುತ್ತೆ, ಅದನ್ನು ಸ್ಟೋರ್ ಮಾಡುತ್ತೆ ಮತ್ತೆ ಪ್ರಾಸೆಸ್ ಮಾಡುತ್ತೆ. ಇಟ್ ಕ್ಯಾನ್ ಇಂಟಿಗ್ರೇಟ್ ಮಲ್ಟಿಪಲ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್. ಈ ThinkSpeak ನಲ್ಲಿ ಮಲ್ಟಿಪಲ್ ಹಾರ್ಡ್ವೇರ್ ಉಂಟು, ಅದೇ ರೀತಿಯಲ್ಲಿ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಇಟ್ ಸಪೋರ್ಟ್ಸ್ ಆರ್ಡಿನೋ, ರಸ್ಬೆರಿ ಪೈ, ಇದು ಪೈ ಇಲ್ಲಿ ಆಕ್ಚುಲಿ ಮಿಸ್ ಆಯ್ತು, ರಸ್ಬೆರಿ ಪೈ, IO ಬ್ರಿಡ್ಜ್ ಆರ್ ರಿಯಲ್ ಟೈಮ್ ಡಾಟ್ IO ಅಂಡ್ ಎಲೆಕ್ಟ್ರಿಕ್ IMP. ಸೊ ಇಂತ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಡಿವೈಸಸ್ ನ ಸಪೋರ್ಟ್ ಮಾಡುತ್ತೆ. ಓಕೆ, ಇಟ್ ಸಪೋರ್ಟ್ಸ್ ಆರ್ಡಿನೋ ಹಾರ್ಡ್ವೇರ್ ಸಪೋರ್ಟ್ ಮಾಡುತ್ತೆ, ರಸ್ಬೆರಿ ಪೈ ಸಾಫ್ಟ್ವೇರ್ ಸಪೋರ್ಟ್ ಮಾಡುತ್ತೆ, ಅದೇ ರೀತಿಯಲ್ಲಿ ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡಬಹುದು, ಅದೇ ರೀತಿಯಲ್ಲಿ ಬ್ರಿಡ್ಜ್ ಆರ್ ರಿಯಲ್ ಟೈಮ್ IO ಅಂಡ್ ಎಲೆಕ್ಟ್ರಿಕ್ IMP ನ ಸಪೋರ್ಟ್ ಮಾಡುತ್ತೆ. ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ThinkSpeak ಇಸ್ ದಟ್ ಸಪೋರ್ಟ್ ಟು MATLAB ಡಾಟಾ ಅನಾಲಿಟಿಕ್ಸ್. ಸೊ ಇವತ್ತು ಏನೇ ಒಂದು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ ನ ನಾವು ಅನಲೈಸ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಇನ್ನೊಂದು ಸಾಫ್ಟ್ವೇರ್ ಉಂಟು, ಅದೇ MATLAB ಅಂತ ಹೇಳ್ತೀವಿ. ಈ MATLAB ಸಾಫ್ಟ್ವೇರ್ ನ ಯೂಸ್ ಮಾಡಿ ನಾವು ಅನಲೈಸ್ ಮಾಡ್ತೀವಿ. ಓಕೆ, ಸೊ ಈ MATLAB ಯೂಸ್ ಮಾಡಿ ನಾವು ಡಾಟಾ ಅನಾಲಿಟಿಕ್ಸ್ ಮಾಡ್ತೀವಿ, ಮೊಬೈಲ್, ವೆಬ್ ಅಪ್ಲಿಕೇಶನ್ ಅಂಡ್ ಸೋಷಿಯಲ್ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್, ನಾವು ಈ ದೇಶದಲ್ಲಿ ಇಷ್ಟೊಂದು ಕೋವಿಡ್ ಕೇಸಸ್ ಉಂಟು ಅನ್ನೋದನ್ನ ನಾವು ಅನಲೈಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ರಿಸರ್ಚ್ ಅಂತವರು ಎಲ್ಲ ಇದನ್ನು ಮಾಡ್ತಾ ಇರ್ತಾರೆ. ಮಾಡಬೇಕಾಗಿದ್ರೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ? ಇಂದ MATLAB ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಅದನ್ನೇ ನಾವು IoT ಡಿವೈಸಸ್ ಇಂದ ಏನ್ ಮಾಡ್ಬೋದು? ಇಂಥ ThinkSpeak ನ ಐಡೆಂಟಿಫೈ ಮಾಡ್ಬೋದು. ನಾವು ಆರೋಗ್ಯ ಸೇತು ಅಂತ ಹೇಳಿದ್ದಾರೆ ಫಸ್ಟ್, ರೈಟ್? ಆ ಆರೋಗ್ಯ ಸೇತು ಅದರಲ್ಲಿ ಯಾರೆಲ್ಲ ನಿಮ್ಮ ಹತ್ತಿರ ಬರುವಾಗನೇ ನಿಮ್ಗೆ ಗೊತ್ತಾಗುತ್ತೆ, ಹಾಗೆ ಗೊತ್ತಾಗುತ್ತೆ, ಹೀಗೆ ಗೊತ್ತಾಗುತ್ತೆ ಅಂತ ಹೇಳಿ ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು. ಬಟ್ ಅದು ಈಗ ಚಾಲ್ತಿಯಲ್ಲಿ ಉಂಟಾ? ಗೊತ್ತಿಲ್ಲ, ರೈಟ್? ಇನ್ ಕೇಸ್ ಆರೋಗ್ಯ ಸೇತು ಆ್ಯಪ್ ಅಥವಾ ಅಂತ IoT ಡಿವೈಸಸ್ ನಮ್ಗೆ ಗೊತ್ತಿದ್ರೆ ನಮ್ಮ ಹತ್ತಿರದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗತ್ತೆ, ರೈಟ್? ಅಥವಾ ನಾವು ಕಂಡುಹಿಡಿಯಬಹುದು. ಇಂಥ ಒಂದು IoT ಡಿವೈಸಸ್ ನ ನಾವು ಡೆವಲಪ್ ಮಾಡ್ಕೊಂಡ್ರೆ ಯಾರೆಲ್ಲ ಕೋವಿಡ್ ಪೇಷಂಟ್ ನಮ್ಮ ಹತ್ತಿರ ಸುತ್ತಮುತ್ತ ಹತ್ತಿರದಲ್ಲಿ ಇದ್ದಾರೆ, ಇಷ್ಟು ಡಿಸ್ಟೆನ್ಸ್ ನಲ್ಲಿ ಇದ್ದಾರೆ ಅನ್ನೋದನ್ನ ಈ ಡಿವೈಸ್ ನ ಪ್ಲೇಸ್ ಮಾಡಿ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ,
So this is one of our best platform and integration tools for developing such kind of an applications, right? And next one is Nimbits ಅಂತ ಹೇಳ್ತೀವಿ. Nimbits ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಉಂಟು. It is a cloud platform which support multiple programming language including Arduino, JavaScript, HTML or Nimbits.io Java libraries. ಇದು ಕ್ಲೌಡ್ ಗೆ ಸಂಬಂಧಪಟ್ಟ ಪ್ಲಾಟ್ಫಾರ್ಮ್, ಅಂದ್ರೆ ಇದು ಆಟೋಮೆಟಿಕಲಿ ನೆಟ್ವರ್ಕ್ ನಲ್ಲೇ ರನ್ ಆಗುತ್ತೆ, ವಿಚ್ ಸಪೋರ್ಟ್ಸ್ ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರಲ್ಲಿ ಸಾಕಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ. ಯಾವುದಂತ ಹೇಳಿದ್ರೆ ನಿಮ್ಮ ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ, ಜಾವಾ ಸ್ಕ್ರಿಪ್ಟ್ ಸಪೋರ್ಟ್ ಮಾಡುತ್ತೆ, HTML ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ನಿಂಬಿಟ್ಸ್, ಈಗ ನಾವು ಹೇಳ್ತಿರೋದು ನಿಂಬಿಟ್ಸ್, ಆ ನಿಂಬಿಟ್ಸ್ಗೆ ಸಂಬಂಧಪಟ್ಟ ಐಒನು ಯೂಸ್ ಮಾಡಿ ಜಾವಾ ಲೈಬ್ರರಿ ಫೈಲ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಜಾವಾ ಇಸ್ ಒನ್ ಆಫ್ ಅ ಲೀಡಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ದ ಸಾಫ್ಟ್ವೇರ್ ಡೆಪ್ಲಾಯ್ಸ್ ಆನ್ ಗೂಗಲ್ ಆಪ್ ಇಂಜನ್, ಎನಿ J2EE ಸರ್ವರ್ ಆನ್ ಅಮೆಜಾನ್ EC2 ಆರ್ ರಾಸ್ಬೆರಿ ಪೈ. ಈ ನಿಂಬಿಟ್ಸ್ ಅನ್ನುವ ಸಾಫ್ಟ್ವೇರ್ ನಾವೇನ್ ಮಾಡಬಹುದು, ಇನ್ಸ್ಟಾಲ್ ಮಾಡಬಹುದು. ಡೆಪ್ಲಾಯ್ಸ್ ಮೀನ್ಸ್ ಇನ್ಸ್ಟಾಲ್. ಓಕೆ, ಎಲ್ಲಿ ಇನ್ಸ್ಟಾಲ್ ಮಾಡಬಹುದು? ಗೂಗಲ್ ಆಪ್ ಇಂಜನ್ ಅಂತ ಹೇಳ್ತೀವಿ. ಇದು ಅವರಿಗೆ ಸಂಬಂಧಪಟ್ಟ ಸರ್ವರ್. ಗೂಗಲ್ ಆಪ್ ಇಂಜನ್ಸ್ ಆರ್ ದೇರ್ ಸರ್ವರ್ಸ್, ದೇರ್ ಡೆವಲಪಿಂಗ್ ಟೂಲ್ ಕಿಟ್ಸ್. ಎನಿ J2EE ಸರ್ವರ್ಸ್, ಯಾವುದೇ ಒಂದು J2EE ಸರ್ವರ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಅಮೆಜಾನ್ ಸರ್ವರ್, ಅಮೆಜಾನ್ EC2, ಇದು EC2 ಅಲ್ಲ, EC2. ಓಕೆ, ಆರ್ ರಾಸ್ಬೆರಿ ಪೈ, ಇಂಥ ಸರ್ವರ್ಸ್ ನಲ್ಲಿ ನಾವೇನ್ ಮಾಡಬಹುದು, ಇದನ್ನ ಇನ್ಸ್ಟಾಲೇಷನ್ ಮಾಡಬಹುದು. ಇಟ್ ಪ್ರೊಸೆಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಡೇಟಾ ಅಂಡ್ ಕ್ಯಾನ್ ಆಲ್ಸೋ ಸ್ಟೋರ್ ದ ಡೇಟಾ. ಸೊ ಈ ನಿಂಬಿಟ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಕೆಲವೆಲ್ಲ ಸ್ಪೆಸಿಫೈ ಮಾಡಿರುವ ಡೇಟಾವನ್ನು ಪ್ರಾಸೆಸ್ ಮಾಡಬಹುದು, ಅದೇ ರೀತಿಯಲ್ಲಿ ಡೇಟಾವನ್ನು ಸ್ಟೋರ್ ಮಾಡಬಹುದು. ಓಕೆ, ದ ಡೇಟಾ ಕ್ಯಾನ್ ಬಿ ಟೈಮ್ ಆರ್ ಜಿಯೋ ಸ್ಟ್ಯಾಂಪ್. ಸೊ ಇಲ್ಲಿ ಈ ಡೇಟಾ ಯಾವುದಂತ ಹೇಳ್ತಾ ಇದ್ದಾರೆ, ಟೈಮ್ ಆಗಿರ್ಬೋದು ಅಥವಾ ನಿಮ್ಮ ಜಿಯೋ ಲೊಕೇಶನ್ಸ್ ಆಗಿರ್ಬೋದು. ಅಂಥದ್ನೆಲ್ಲ ನಾವು ಪ್ರಾಸೆಸ್ ಮಾಡ್ಲಿಕ್ಕೆ ಇಂಥದ್ದೆಲ್ಲ ನಿಂಬಿಟ್ಸ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ IoT ಟೂಲ್ಕಿಟ್. IoT ಟೂಲ್ಕಿಟ್ ಆಫರ್ಸ್ ಸ್ಮಾರ್ಟ್ ಆಬ್ಜೆಕ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್, HTTP to COAP, semantic mapping and a variety of tools for integrating multiple IoT related sensor networks and protocols. ಇಲ್ಲಿ IoT ಟೂಲ್ ಕಿಟ್ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ಸಾಕಷ್ಟು ಸ್ಮಾರ್ಟ್ ಆಬ್ಜೆಕ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಇರುತ್ತೆ, HTTP to COAP, semantic mapping ಅಂತ ಸಾಫ್ಟ್ವೇರ್ ಇರುತ್ತೆ. ಈ ಸಾಫ್ಟ್ವೇರ್ ಯೂಸ್ ಮಾಡಿ ಮ್ಯಾಪಿಂಗ್ ಅಂತ ಹೇಳ್ತಾ ಇದ್ವಿ. ಮ್ಯಾಪಿಂಗ್ ಅಂತ ಹೇಳಿದ್ರೆ ಏನು? ಲಾಜಿಕಲ್ ಮ್ಯಾಪಿಂಗ್. ಸಿಮ್ಯಾಂಟಿಕ್ ಮೀನ್ಸ್ ಲಾಜಿಕಲ್ ಮ್ಯಾಪಿಂಗ್. ಓಕೆ, ಲಾಜಿಕಲ್ ಮ್ಯಾಪಿಂಗ್ ಹೇಗೆ ನಾವು ಡೈರೆಕ್ಷನ್ ತೋರಿಸೋದು. ಓಕೆ, ಸೊ ಅಂಡ್ ಎ ವೆರೈಟಿ ಆಫ್ ಟೂಲ್ಸ್, ಇದರ ಜೊತೆಗೆ ವೆರೈಟಿ ಆಫ್ ಟೂಲ್ಸ್ ಉಂಟು ಫಾರ್ ಇಂಟಿಗ್ರೇಟಿಂಗ್ ಮಲ್ಟಿಪಲ್ IoT ರಿಲೇಟೆಡ್ ಸೆನ್ಸರ್ ನೆಟ್ವರ್ಕ್ಸ್ ಅಂಡ್ ಪ್ರೋಟೋಕಾಲ್. ಸೊ ಇದರಲ್ಲಿ ಇರುವ ವೆರೈಟಿ ಆಫ್ ಟೂಲ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಮಲ್ಟಿಪಲ್ IoT ರಿಲೇಟೆಡ್ ಸೆನ್ಸರ್ ನೆಟ್ವರ್ಕ್ಸ್ ಮತ್ತೆ ಪ್ರೋಟೋಕಾಲ್ಸ್ ನ ರನ್ ಮಾಡ್ತಾ ಇದ್ವಿ, ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ these IoT toolkit. Okay, first let us see what is that. What is the toolkit? We are having Siteware. First one is Siteware. Let us see. Provisions a complete platform for managing IoT devices. ಇದನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ IoT devices ನ ಮ್ಯಾನೇಜ್ ಮಾಡ್ತೀವಿ. It enables gathering of data and integrating it with external system. ಸೊ ಇದನ್ನ ಯೂಸ್ ಮಾಡಿ ನಾವು ಡಾಟಾ ಗ್ಯಾದರ್ ಮಾಡ್ತೀವಿ, ಅದನ್ನ ನಾವು ಇಂಟಿಗ್ರೇಟ್ ಮಾಡಿ ಎಕ್ಸ್ಟರ್ನಲ್ ಸಿಸ್ಟಮ್ ಜೊತೆಗೆ ವರ್ಕ್ ಮಾಡಿಸ್ತೀವಿ. ಓಕೆ, ಸೈಟ್ವೇರ್ ಕ್ಯಾನ್ ಬಿ ಯೂಸ್ಡ್ ಆನ್ ಅಮೆಜಾನ್ ಕ್ಲೌಡ್ ಆರ್ ಡೌನ್ಲೋಡೆಡ್. ಸೊ ಇಂಥ ಸೈಟ್ವೇರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಮೆಜಾನ್ ಕ್ಲೌಡ್ ಪ್ಲಾಟ್ಫಾರ್ಮ್ ನಲ್ಲಿ, ಅಥವಾ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಟ್ ಆಲ್ಸೋ ಇಂಟಿಗ್ರೇಟೆಡ್ ಇನ್ MongoDB. ಇಟ್ ಈಸ್ ಎ ಸಾಫ್ಟ್ವೇರ್, ಅಪಾಚೆ HBase ಸಾಫ್ಟ್ವೇರ್ ಅಂಡ್ ಮಲ್ಟಿಪಲ್ ಬಿಗ್ ಡೇಟಾ ಟೂಲ್ಸ್. ಓಕೆ, ಇದೆಲ್ಲ ಕೆಲವೆಲ್ಲ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡುವ ಬಿಗ್ ಟೂಲ್ಸ್. ಓಕೆ, ಅದರ್ ಪ್ಲಾಟ್ಫಾರ್ಮ್ಸ್ ಆರ್ ಮೈಕ್ರೋಸಾಫ್ಟ್ ಅಜ್ಯೂರ್, TCS ಕನೆಕ್ಟೆಡ್ ಯೂನಿವರ್ಸಲ್ ಪ್ಲಾಟ್ಫಾರ್ಮ್, Zivli, Smanliving, The ThingsJoe and Exosite. ಸೊ ಇನ್ನು ಉಳಿದ ಪ್ಲಾಟ್ಫಾರ್ಮ್ಸ್ ಯಾವುದೆಲ್ಲ ಉಂಟು ನಿಮ್ಮ ಸೈಟ್ವೇರ್ ಸಪೋರ್ಟ್ ಮಾಡುವ ಟೂಲ್ ಕಿಟ್ ಅಂತ ಹೇಳಿದ್ರೆ, ಮೈಕ್ರೋಸಾಫ್ಟ್ ಅಜ್ಯೂರ್, ಮೈಕ್ರೋಸಾಫ್ಟ್ ಗೆ ಸಂಬಂಧಪಟ್ಟ ಸರ್ವರ್ ಇದು. TCS ಗೆ ಸಂಬಂಧಪಟ್ಟ ಸರ್ವರ್. ಅದೇ ರೀತಿಯಲ್ಲಿ Zivli, Smanliving, ThingsJoe ಅನ್ನೋದೆಲ್ಲ ಬೇರೆ ಬೇರೆ ರೀತಿಯ ಸರ್ವರ್ಸ್ ಆಗಿರುತ್ತೆ. ಇಂಥ ಹಲವಾರು ಸರ್ವರ್ಗಳಲ್ಲೆಲ್ಲ ಈ ಸೈಟ್ವೇರ್ ಟೂಲ್ ಕಿಟ್ ವರ್ಕ್ ಆಗುತ್ತೆ. ಓಕೆ, ಇದನ್ನು ಯೂಸ್ ಮಾಡಿ ನಾವು IoT ಡಿವೈಸಸ್ ನ ಮ್ಯಾನೇಜ್ ಮಾಡಬಹುದು. ನೆಕ್ಸ್ಟ್ ಈಸ್ ಸೋರ್ಸ್ ಆಫ್ IoT. ಯಾವುದೆಲ್ಲ ಸೋರ್ಸಸ್ ಉಂಟು, IoT ಗೆ ಯಾವುದೆಲ್ಲ ಸೋರ್ಸಸ್ ಉಂಟು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಹಾರ್ಡ್ವೇರ್ ಸೋರ್ಸಸ್ ಫಾರ್ IoT ಪ್ರೋಟೋಟೈಪ್ ಡೆವಲಪ್ಮೆಂಟ್ ಆರ್ Arduino, Yon, Microdeon, BeagleBoard and Rasvik. ಯಾವುದೆಲ್ಲ IoT ಸೋರ್ಸ್ ಉಂಟು, ಯಾವುದೆಲ್ಲ ಹಾರ್ಡ್ವೇರ್ ಸೋರ್ಸ್ ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಹಾರ್ಡ್ವೇರ್ ಸಪೋರ್ಟ್ ಮಾಡುತ್ತೆ ನಿಮ್ಮ IoT ಗೆ, ದಟ್ ಈಸ್ Arduino Yon, ಆರ್ಡಿನೋಗೆ ಸಂಬಂಧಪಟ್ಟ N ಹಾರ್ಡ್ವೇರ್,
Microdiono hardware, Beagleboard hardware, and Rasvik. All these are the hardware source for the development of your IoT. Hardware prototype needs an IDD. ಈ ಹಾರ್ಡ್ವೇರ್ prototypes ಉಂಟು ಅಂತ ಹೇಳ್ತಾ ಇದೀವಿ. ಓಕೆ, ಹಾರ್ಡ್ವೇರ್ prototype needs an IDD. ಈ ಹಾರ್ಡ್ವೇರ್ಗೆ ಸಂಬಂಧಪಟ್ಟ ರೂಲ್ಸ್. prototype is a functions. ಓಕೆ, ಫಂಕ್ಷನ್ಸ್ ಬೇಕಾಗಿದ್ರೆ ಒಂದು IDE ಬೇಕು ಫಾರ್ ಡೆವಲಪಿಂಗ್ ಡಿವೈಸಸ್ ಸಾಫ್ಟ್ವೇರ್, ಫಾರ್ಮ್ವೇರ್ ಅಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್. ಸೊ ಇಂಥ ಹಾರ್ಡ್ವೇರ್ ಪ್ರೋಟೋಟೈಪ್ ನಾವು ಯೂಸ್ ಮಾಡಿ ವರ್ಕ್ ಮಾಡಬೇಕಾಗಿದ್ರೆ ಒಂದು IDE ಬೇಕು. ಆ IDE ಇಂದ ನಾವೇನು ಮಾಡ್ತಾ ಇದ್ವಿ, IoTಗೆ ಸಂಬಂಧಪಟ್ಟ ಸಾಫ್ಟ್ವೇರ್ನ ಡೆವಲಪ್ ಮಾಡ್ಬೋದು, ಫಾರ್ಮ್ವೇರ್ಸ್ ಅಡಿಷನಲ್ ಸಾಫ್ಟ್ವೇರ್ಸ್ನ ಡೆವಲಪ್ ಮಾಡ್ಬೋದು, ಅದೇ ರೀತಿಯಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್ನ ಡೆವಲಪ್ ಮಾಡ್ಬೋದು. ನಾವು ವಿ ವಿಲ್ ಸಿ ಪಾಪ್ಯುಲರ್ IoT ಡೆವಲಪ್ಮೆಂಟ್ ಬೋರ್ಡ್ಸ್. ಯಾವುದೆಲ್ಲ ಪಾಪ್ಯುಲರ್ IoT ಡೆವಲಪ್ಮೆಂಟ್ ಮದರ್ ಬೋರ್ಡ್ಸ್ ಉಂಟು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಫಸ್ಟ್ Arduino N. Arduino N board uses microcontroller ATmega32U4 that supports Arduino and includes Wi-Fi, Ethernet, USB port, micro SD card slot and 3 reset button. The board also combines with Atheros AR9331 that runs Linux. ಸೊ ಈಗ ನಾವು ಇದೊಂದು ಹಾರ್ಡ್ವೇರ್ನು ನಾವು ತಗೊಂಡು ಬಂದಿದ್ವಿ ಅಂತ ಅನ್ಕೊಳ್ಳಿ, IoT ಪ್ರೋಗ್ರಾಮ್ನು ನಾವು ರನ್ ಮಾಡ್ಬೋದು. ಓಕೆ, Arduino N ಬೋರ್ಡ್ ಅಂತ ಹೇಳ್ತಾ ಇದೀವಿ. ಇದರಲ್ಲಿ ಒಂದು ಮೈಕ್ರೋ ಕಂಟ್ರೋಲರ್ ಇರುತ್ತೆ. ಇದರಲ್ಲಿ ಪ್ರೊಸೆಸರ್ ಬಂದು ATmega32U4 ಪ್ರೊಸೆಸರ್ ಇರುತ್ತೆ. ಅದರಲ್ಲಿ ನಿಮ್ಮ Arduino ಸಪೋರ್ಟ್ ಮಾಡುತ್ತೆ, Arduino ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ. ಅದರ ಜೊತೆಗೆ ಇದರಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ವೈಫೈ ಫೆಸಿಲಿಟಿ ಸಪೋರ್ಟ್ ಮಾಡುತ್ತೆ ದಿಸ್ ಮದರ್ ಬೋರ್ಡ್, ಈಥರ್ನೆಟ್ ಸಪೋರ್ಟ್ ಮಾಡುತ್ತೆ, ಲ್ಯಾನ್ ಕೇಬಲ್ನ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ USB ಪೋರ್ಟ್ ಇರುತ್ತೆ. USB ಪೋರ್ಟ್ ಯೂಸ್ ಮಾಡಿ ನಿಮ್ಮ ಮೌಸ್, ಕೀಬೋರ್ಡ್ ಅಂತದನ್ನೆಲ್ಲ ಈ ಬೋರ್ಡ್ಗೆ ಕನೆಕ್ಟ್ ಮಾಡ್ಬೋದು. ಇದು ಒಂದೇ ಚಿಕ್ಕ ಬೋರ್ಡ್, ಅದನ್ನೇ ಹೇಳ್ತಾ ಇದ್ವಿ. ವಿತಿನ್ 2000 ಒಳಗೆ ಇದು ಸಿಗತ್ತೆ. ಓಕೆ, ಇದನ್ನು ರನ್ ಮಾಡಬೇಕಾಗಿದ್ರೆ ನಿಮ್ಮ ಇದೆಲ್ಲ ಬೇಕಾಗಿಲ್ಲ, ಸ್ಕ್ರೀನ್ ಬೇಕು, ಅದು ಬೇಕು, ಇದು ಬೇಕಂತ ಏನಿಲ್ಲ. ಖಾಲಿ ನಾವು ಅದನ್ನು ರನ್ ಮಾಡಲಿಕ್ಕೆ ಜಸ್ಟ್ ಎಲ್ಲಿ ಬೇಕಾಗಿದ್ರೂ ಅಲ್ಲಿ ರನ್ ನಾವು ಮಾಡುವ ಫೆಸಿಲಿಟೀಸ್ ಇರುತ್ತೆ. ಓಕೆ, ಎಸ್, ಮೈಕ್ರೋ SD ಕಾರ್ಡ್ ಸ್ಲಾಟ್ನು ಇರುತ್ತೆ. ಅದೇ ರೀತಿಯಲ್ಲಿ 3 ರೀಸೆಟ್ ಬಟನ್ ಇರುತ್ತೆ. ದ ಬೋರ್ಡ್ ಆಲ್ಸೋ ಕಂಬೈನ್ಸ್ ವಿತ್ Atheros AR9331. ಇದು ಪ್ರೊಸೆಸರ್ ಆಗಿರುತ್ತೆ. ಇದು ನಿಮ್ಮ ಲೈನೆಕ್ಸ್ ನಲ್ಲಿ ರನ್ ಆಗುತ್ತೆ. ಈ Atheros AR9331 ಅನ್ನೋದು ನಿಮ್ಮ ಲೈನೆಕ್ಸ್ ನಲ್ಲಿ ರನ್ ಆಗುತ್ತೆ. ಮೇ ಬಿ ಇದು ರನ್ ಆಗದೆ ಇರಬಹುದು. ಓಕೆ, ನೆಕ್ಸ್ಟ್ Microdionor. Microdionor is a small board compatible with Arduino that can be stacked with the other boards. ಸೊ ಇಲ್ಲಿ Microdionor ಅಂತ ಹೇಳ್ತಾ ಇದ್ವಿ. ಇದು ನಿಮ್ಮ ಆರ್ಡಿನೋಗಿಂತ ಚಿಕ್ಕ ಬೋರ್ಡ್ ಆಗಿರುತ್ತೆ. ಆ ಚಿಕ್ಕ ಬೋರ್ಡ್ ನಲ್ಲೇ ಎಲ್ಲವನ್ನೂ ಪ್ಲೇಸ್ ಮಾಡಿರ್ತಾರೆ. ಆಲ್ ದ ಹಾರ್ಡ್ವೇರ್ ಡಿಸೈನ್ಸ್ ಆರ್ ಓಪನ್ ಸೋರ್ಸ್. ಇಲ್ಲಿ ಡಿಸೈನ್ ಮಾಡಿರುವ Microdionor ಮದರ್ ಬೋರ್ಡ್ ಏನಾಗಿರುತ್ತೆ, ಎಲ್ಲ ಓಪನ್ ಸೋರ್ಸ್ ಆಗಿರುತ್ತೆ, ಫ್ರೀಲಿ ಅವೈಲಬಲ್ ಸೋರ್ಸ್ ಆಗಿರುತ್ತೆ. ಸೊ ಯಾವುದೇ ಒಂದು ಸಾಫ್ಟ್ವೇರ್ನ ನೀವು ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆ, Intel Galileo. Intel Galileo is a line of Arduino certified development boards. Intel Galileo ಇಲ್ಲಿ Arduino ಸರ್ಟಿಫೈಡ್ ಮಾಡಿರುವ ಬೋರ್ಡೇ ಆಗಿರುತ್ತೆ. Galileo is based on Intel x86 architecture. ಸೊ ಇದು 32-bit ಆರ್ಕಿಟೆಕ್ಚರ್ ಆಗಿರುತ್ತೆ. It is open source hardware that features the Intel SoC X1000 quarks based SoC. ಸೊ ಇದೆಲ್ಲ ಓಪನ್ ಸೋರ್ಸ್ ಹಾರ್ಡ್ವೇರ್ ಆಗಿರುತ್ತೆ. ಇದರಲ್ಲಿ ಫೀಚರ್ಸ್, ಈ ಫೀಚರ್ಸ್ ಹೊಂದಿಕೊಂಡೇ ಇರುತ್ತೆ. ಓಕೆ, ದಿಸ್ ಇಸ್ Intel x86 ಆರ್ಕಿಟೆಕ್ಚರ್. ಈ x86 ಆರ್ಕಿಟೆಕ್ಚರ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, IoT ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಓಕೆ, Galileo is pin compatible with Arduino. ನೀವು ಯೂಸ್ ಮಾಡುವ Intel Galileo ಏನಾಗುತ್ತೆ, Arduino ಜೊತೆಗೇನು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. It has 20 digital IO, 12-bit PWM, more precise control, 6 analog inputs and supports power over Ethernet. ಸೊ PoE ಅಂತ ಹೇಳಿ ಬರ್ತಾ ಉಂಟು, ಪವರ್ ಓವರ್ ಇಂಟರ್ನೆಟ್. ಇಂಥದೆಲ್ಲ ಬೋರ್ಡ್ ನಲ್ಲಿ ಇದೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ Intel Edison. Intel Edison is a compute model. ಸೊ ಇಲ್ಲಿ ಕಂಪ್ಯೂಟ್ ಮಾಡೆಲ್ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯೂಟ್ ಮೀನ್ಸ್ ಯು ಕ್ಯಾನ್ ಏಬಲ್ ಟು ವರ್ಕ್. It enables creation of prototypes and fast development of a prototyping project and rapidly produce IoT and wearable computing devices. ಈ Intel Edison ಯೂಸ್ ಮಾಡಿ ನೀವು ಡೈರೆಕ್ಟ್ಲಿ ಡೆವಲಪ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ಕೆಲವೆಲ್ಲ ಪ್ರೋಟೋಟೈಪ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ, ಫಂಕ್ಷನ್ಸ್, ಮೆಥಡ್ಸ್ ಉಂಟು. ಅದನ್ನು ಯೂಸ್ ಮಾಡಿ ನಾವು ಫಾಸ್ಟ್ ಡೆವಲಪ್ಮೆಂಟ್ ಆಗಿ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡ್ಬೋದು. ಆ ಡೆವಲಪ್ ಮಾಡಿರುವ ಪ್ರಾಜೆಕ್ಟ್ಸ್ನ IoT ವೇರಿಯಬಲ್ ಕಂಪ್ಯೂಟಿಂಗ್ ಡಿವೈಸಸ್ ನಲ್ಲಿ ಯೂಸ್ ಮಾಡ್ಬೋದು. IoT ವೇರಿಯಬಲ್ ಕಂಪ್ಯೂಟಿಂಗ್ ಡಿವೈಸಸ್ ಮೀನ್ಸ್ ಯುವರ್ ಸ್ಮಾರ್ಟ್ ವಾಚಸ್, ಫಿಟ್ನೆಸ್ ಬ್ಯಾಂಡ್ಸ್. ಓಕೆ, ಅಂಥದ್ರಲ್ಲೆಲ್ಲ ಇಂಥ ಬೋರ್ಡ್ನ ಯೂಸ್ ಮಾಡ್ಬೋದು, ಚಿಕ್ಕ ಬೋರ್ಡ್, ರೈಟ್. ಇಟ್ ಎನೇಬಲ್ಸ್ ಸೀಮ್ಲೆಸ್ ಡಿವೈಸ್ ಇಂಟರ್ನೆಟ್ ವರ್ಕಿಂಗ್ ಆ್ಯಂಡ್ ಡಿವೈಸ್ ಟು ಕ್ಲೌಡ್ ಕಮ್ಯುನಿಕೇಶನ್. ಸೊ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದ್ರೆ ಇದು ಒಂದು ಸೀಮ್ಲೆಸ್ ಡಿವೈಸ್ ಆಗಿರುತ್ತೆ, ಚಿಕ್ಕ ಡಿವೈಸ್ ಆಗಿರುತ್ತೆ, ಇಂಟರ್ನೆಟ್ ವರ್ಕಿಂಗ್ ಕನೆಕ್ಟಿವಿಟಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡಿವೈಸ್ ಟು ಕ್ಲೌಡ್ ಕಮ್ಯುನಿಕೇಶನ್ ಆಗುತ್ತೆ.
ಸೊ ಇದರಲ್ಲಿ ಇಂಟರ್ ನೆಟ್ವರ್ಕಿಂಗ್ ಕನೆಕ್ಷನ್ ಇದ್ದ ಕಾರಣಕ್ಕಾಗಿ ಡಿವೈಸ್ ಕ್ಲೌಡ್ ಕಮ್ಯುನಿಕೇಶನ್ ಆಗುತ್ತೆ, ಕ್ಲೌಡ್ನಲ್ಲಿ ನಿಮ್ಮ ಡೇಟಾ ಎಲ್ಲ ಸ್ಟೋರ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ಫೌಂಡೇಶನಲ್ ಟೂಲ್ಸ್. ನಿಮ್ಮ ಇಂಟೆಲ್ ಎಡಿಷನ್ನಲ್ಲಿ ಫೌಂಡೇಶನಲ್ ಬೇಸಿಕ್ ಟೂಲ್ಸ್ ಇರುತ್ತೆ. ದ ಟೂಲ್ಸ್ ಕಲೆಕ್ಟ್ಸ್, ಸ್ಟೋರ್ಸ್ ಅಂಡ್ ಪ್ರೊಸೆಸ್ ಡೇಟಾ ಇನ್ ದ ಕ್ಲೌಡ್. ಏನು ಈ ಫೌಂಡೇಶನಲ್ ಟೂಲ್ಸ್ ಉಂಟು, ಆ ಫೌಂಡೇಶನಲ್ ಟೂಲ್ಸ್ ಡೇಟಾವನ್ನು ಸ್ಟೋರ್ ಮಾಡುತ್ತೆ, ಪ್ರಾಸೆಸ್ ಮಾಡಿದ್ದ ಡೇಟಾವನ್ನು ಕ್ಲೌಡ್ನಲ್ಲಿ ಸ್ಟೋರ್ ಮಾಡುತ್ತೆ. ಅಂಡ್ ಪ್ರಾಸೆಸ್ ರೂಲ್ಸ್ ಆನ್ ದ ಡೇಟಾ ಸ್ಟ್ರೀಮ್. ಸೊ ಇಲ್ಲಿ ಪ್ರಾಸೆಸ್ ಡೇಟಾನು ಸ್ಟ್ರೀಮ್ ಪ್ರಕಾರ ಪ್ರಾಸೆಸ್ ಮಾಡ್ತಾ ಬರುತ್ತೆ. ಇಟ್ ಜನರೇಟ್ಸ್ ಟ್ರಿಗರ್ಸ್ ಅಂಡ್ ಅಲರ್ಟ್ಸ್ ಬೇಸ್ಡ್ ಆನ್ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್. ಸೊ ಇದರಲ್ಲಿ ಕೆಲವೆಲ್ಲ ಅಲರ್ಟ್ಸ್ ಬರುತ್ತೆ, ಆ ಅಲರ್ಟ್ಸ್ ಬರಲಿಕ್ಕೆ ಕೆಲವೆಲ್ಲ ಕಂಡೀಷನ್ ಮೀಟ್ ಆಗಬೇಕಾಗುತ್ತೆ. ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಫಿಟ್ನೆಸ್ ಬ್ಯಾಂಡ್ ನಾವು ಹಾಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಓಕೆ, ಆ ಫಿಟ್ನೆಸ್ ಬ್ಯಾಂಡ್ ನಲ್ಲಿ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ. ಇಮಿಡಿಯೇಟ್ಲಿ ಏನ್ ಮಾಡುತ್ತೆ, ಅಲ್ಲಿ ಅಲರ್ಟ್ ಮೆಸೇಜ್ ಬರುತ್ತೆ, ನೋಡಿ ನಿಮ್ಮದು ಇಂತಾಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಅಲರ್ಟ್ ಮೆಸೇಜಸ್ ಅಂತದೆಲ್ಲ ಬರುವ ಸಾಧ್ಯತೆ ಉಂಟು. ಇದೆಲ್ಲ ನಿಮ್ಮ ಇಂಟೆಲ್ ಎಡಿಷನ್ ಹಾರ್ಡ್ವೇರ್ ಸಪೋರ್ಟ್ ಮಾಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಬೀಗಲ್ ಬೋರ್ಡ್. ಬೀಗಲ್ ಬೋನ್ ಬೇಸ್ಡ್ ಬೋರ್ಡ್ ಆಸ್ ವೆರಿ ಲೋ ಪವರ್ ರಿಕ್ವೈರ್ಮೆಂಟ್. ಇದಕ್ಕೆ ಸಾಕಷ್ಟು ಪವರ್ ಬೇಕಾಗಿಲ್ಲ, ಕಡಿಮೆ ಪವರ್ ಇದ್ರೇನು ಸಾಕಾಗುತ್ತೆ. ಇಟ್ ಈಸ್ ಎ ಕಾರ್ಡ್ ಲೈಕ್ ಕಂಪ್ಯೂಟರ್ ವಿಚ್ ಕ್ಯಾನ್ ರನ್ ಆಂಡ್ರಾಯ್ಡ್ ಅಂಡ್ ಲೈನಕ್ಸ್. ಇದು ಕಾರ್ಡ್ ಲೈಕ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ವಿ. ಒಂದು ಕಾರ್ಡ್ ತರ ಇರುತ್ತೆ, ಆ ಕಾರ್ಡ್ ತರ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ನೀವು ಉಪಯೋಗಿಸಿ ನಾವೇನ್ ಮಾಡ್ಬೋದು, IoT ಪ್ರೋಗ್ರಾಮ್ನೆಲ್ಲ ಡೆವಲಪ್ ಮಾಡ್ಬೋದು. ಇದನ್ನು ಡೆವಲಪ್ ಮಾಡಬೇಕಾಗಿದ್ರೆ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಂಡ್ರಾಯ್ಡ್ ಆರ್ ಲೈನಕ್ಸ್. ಆಂಡ್ರಾಯ್ಡ್ ಅಂಡ್ ಲೈನಕ್ಸ್ ನಲ್ಲಿ ವರ್ಕ್ ಆಗುತ್ತೆ. ಬೋತ್ ದ ಹಾರ್ಡ್ವೇರ್ ಡಿಸೈನ್ಸ್ ಅಂಡ್ ದ ಸಾಫ್ಟ್ವೇರ್ ಫಾರ್ ದ IoT ಡಿವೈಸಸ್ ಆರ್ ಓಪನ್ ಸೋರ್ಸ್. ಸೊ ಇಲ್ಲಿ ಹಾರ್ಡ್ವೇರ್ ಡಿಸೈನ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಇದೆಲ್ಲ ಓಪನ್ ಸೋರ್ಸ್. ಓಪನ್ ಸೋರ್ಸ್ ಅಂತ ಹೇಳಿದ್ರೆ ಫ್ರೀಲಿ ಅವೈಲಬಲ್ ಟೂಲ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ರಾಸ್ಬೆರಿ ಪೈ ವೈರ್ಲೆಸ್ ಇನ್ವೆಂಟರ್ ಕಿಟ್. ರಾಸ್ಬೆರಿ ಪೈ ವೈರ್ಲೆಸ್ ಇನ್ವೆಂಟರ್ ಕಿಟ್, ರಸ್ವಿಕ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ರಸ್ವಿಕ್? ರಾಸ್ಬೆರಿ ಪೈ ವೈರ್ಲೆಸ್ ಇನ್ವೆಂಟರ್ ಕಿಟ್. ಓಕೆ, ಸೊ 2 ಮಾರ್ಕ್ಸ್ ನಲ್ಲಿ ಕೇಳುವ ಸಾಧ್ಯತೆ ಉಂಟು. ರಸ್ವಿಕ್, ಎಕ್ಸ್ಪಾಂಡ್ ರಸ್ವಿಕ್, ರಾಸ್ಬೆರಿ ಪೈ ವೈರ್ಲೆಸ್ ಇನ್ವೆಂಟರ್ಸ್ ಕಿಟ್. ರಸ್ವಿಕ್ ಎನೇಬಲ್ಸ್ ರಾಸ್ಬೆರಿ ಪೈ ವೈಫೈ ಕನೆಕ್ಟೆಡ್ ಡಿವೈಸಸ್. ಸೊ ಈ ರಸ್ವಿಕ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರಾಸ್ಬೆರಿ ಪೈ ಯೂಸ್ ಮಾಡಿ ವೈಫೈ ಕನೆಕ್ಟೆಡ್ ಡಿವೈಸಸ್ ಯಾವುದೆಲ್ಲ ಡಿವೈಸಸ್ ಉಂಟೋ ಅದನ್ನ ವೈಫೈ ಮುಖಾಂತರ ಕನೆಕ್ಟ್ ಮಾಡಬಹುದು. ಇಟ್ ಇನ್ಕ್ಲೂಡ್ಸ್ ರಾಸ್ಬೆರಿ ಪೈ ಡಿವೈಸಸ್ ಮಾತ್ರವೇ. ಓಕೆ, ಇಟ್ ಇನ್ಕ್ಲೂಡ್ಸ್ ಡಾಕ್ಯುಮೆಂಟೇಶನ್ ಫಾರ್ 29 ಡಿಫರೆಂಟ್ ಪ್ರಾಜೆಕ್ಟ್ಸ್ ಆರ್ ಯು ಕ್ಯಾನ್ ಕಮ್ ಅಪ್ ವಿತ್ ಒನ್ ಆಫ್ ಯುವರ್ ಓನ್. ಈ ರಾಸ್ಬೆರಿ ಪೈಗೆ ಸಂಬಂಧಪಟ್ಟ 29 ಪ್ರಾಜೆಕ್ಟ್ ಉಂಟು, ಅಂದ್ರೆ IoT ನ ಡೆವಲಪ್ ಮಾಡಿರುವ ಪ್ರಾಜೆಕ್ಟ್ಸ್ ಉಂಟು. ಅದನ್ನ ನೀವು ಫ್ರೀಯಾಗಿ ಸ್ಟಡಿ ಮಾಡಬಹುದು. ಸ್ಟಡಿ ಮಾಡಿ ನಿಮ್ಮ ಓನ್ ಪ್ರಾಜೆಕ್ಟ್ ನ ನೀವು ಡೆವಲಪ್ ಮಾಡಬಹುದು. ಓಕೆ, there is a free for the devices but all the included code is open source. ಇಲ್ಲಿ ಫೀ ಉಂಟು ಅಂತ ಹೇಳ್ತಾ ಇದ್ದಾರೆ. there is a fee for the devices, it is not free. Please observe, there is a fee for the device. ನೀವು ರಾಸ್ಬೆರಿ ಪೈ ಡಿವೈಸ್ ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಫೀ ಉಂಟು, ಬಟ್ ಆಲ್ ದ ಇನ್ಕ್ಲೂಡೆಡ್ ಕೋಡ್ ಇಸ್ ಓಪನ್ ಸೋರ್ಸ್. ಆ ಹಾರ್ಡ್ವೇರ್ ಟೂಲ್ ಕಿಟ್ ಪರ್ಚೇಸ್ ಮಾಡ್ಲಿಕ್ಕೆ ಹಣ ಬೇಕು, ಅದನ್ನ ಕೋಡಿಂಗ್ ಮಾಡಬೇಕಾದ್ರೆ ಎಂಟೈರ್ಲಿ ಫ್ರೀ ಅಂತ ಹೇಳ್ತಾ ಇದ್ದಾರೆ. and you can use it to build commercial product as well. ಸೊ ಈ ರಾಸ್ಬೆರಿ ಪೈ ವೈರ್ಲೆಸ್ ಇನ್ವೆಂಟರ್ ಕಿಟ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಕೆಲವೆಲ್ಲ ಬಿಸ್ನೆಸ್ ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡಬಹುದು. ಓಕೆ, ಸೊ that is your topic. Next our topic is role of RFID and IoT application. RFID, what is RFID? Radio frequency identification device. Radio frequency ಐಡೆಂಟಿಫಿಕೇಶನ್ ಡಿವೈಸ್ ಮತ್ತೆ IoT ಅಪ್ಲಿಕೇಶನ್ ಏನು ಅನ್ನೋದನ್ನ ನೋಡ್ತೀವಿ. ಓಕೆ, ಅರ್ಲಿಯರ್ IoT ಸಿಸ್ಟಮ್ ವರ್ ಇಂಟರ್ ಕನೆಕ್ಟೆಡ್ RFID ಬೇಸ್ಡ್ ಸಿಸ್ಟಮ್. ನಾವು ಮುಂಚೆ ನೋಡೋದಾದ್ರೆ ಈ IoT ಸಿಸ್ಟಮ್ಸ್ ಎಲ್ಲ ನಿಮ್ಮ RFID ಬೇಸ್ಡ್ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. IoT ಸಿಸ್ಟಮ್ ನಲ್ಲಿ ಕಂಪಲ್ಸರಿ RFID ಅನ್ನುವ ಒಂದು ಚಿಪ್ಸೆಟ್ ಪ್ಲೇಸ್ ಮಾಡಿರ್ತಾರೆ. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ ಇಂಟರ್ ಕನೆಕ್ಟ್ ಆಗಿರುತ್ತೆ. RFID enables tracking and inventory control, identification in supply chain system, access to buildings and road rolls, or secure the store center entries and devices such as RFID based temperature sensors. So ಈ RFID ಒಬ್ಬ ಅಡ್ವಾಂಟೇಜಸ್ ಏನು ಎನೇಬಲ್ ಮಾಡುತ್ತೆ? ಟ್ರ್ಯಾಕಿಂಗ್ ಅಂಡ್ ಇನ್ವೆಂಟರಿ ಕಂಟ್ರೋಲ್. ನೀವು ಟ್ರ್ಯಾಕ್ ಮಾಡ್ಬೋದು. ಯಾವುದನ್ನ ಟ್ರ್ಯಾಕ್ ಮಾಡ್ಬೋದು? ನಿಮ್ಮ ಸ್ಟಾಕ್, ಇನ್ವೆಂಟರಿ ಕಂಟ್ರೋಲ್ ಎಷ್ಟು ಉಂಟು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೋದು. ಐಡೆಂಟಿಫಿಕೇಶನ್ ಇನ್ ಸಪ್ಲೈ ಚೈನ್ ಸಿಸ್ಟಮ್. ಸೊ ಸಪ್ಲೈ ಚೈನ್ ಸಿಸ್ಟಮ್ ನಲ್ಲಿ ಎಷ್ಟೆಷ್ಟು ಸೇಲ್ ಆಯಿತು, ಎಷ್ಟೆಷ್ಟು ಬಂತು, ಎಷ್ಟೆಷ್ಟು ಹೋಯ್ತು, ಎಲ್ಲಿಗೆ ಹೋಯ್ತು ಅನ್ನೋದನ್ನೆಲ್ಲ ನೀವು ಟ್ರ್ಯಾಕ್ ಮಾಡ್ಬೋದು.
ಓಕೆ. ಆಕ್ಸೆಸ್ ಟು ಬಿಲ್ಡಿಂಗ್ಸ್, ನಿಮ್ಮ ಬಿಲ್ಡಿಂಗ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ರೋಡ್ ಟೋಲ್ಸ್ ಆರ್ ಸೆಕ್ಯೂರ್ಡ್ ಸೆಂಟರ್ ಎಂಟ್ರೀಸ್. ಇಲ್ಲಿ ರೋಡ್ ಟೋಲ್ಸ್ ಅಂತ ಹೇಳ್ತಾ ಇದ್ವಿ, ಟೋಲ್ ಗೇಟ್ಸ್. ನಾವು ಟೋಲ್ ಗೇಟ್ ನೋಡ್ತಾ ಇದ್ವಲ್ವಾ. ಸೊ RFID ಟ್ಯಾಗ್ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಫಾಸ್ಟ್ ಟ್ಯಾಗ್. ಆ ಫಾಸ್ಟ್ ಟ್ಯಾಗ್ನಲ್ಲಿ ಏನಿರುತ್ತೆ, RFID ಇರುತ್ತೆ. ಓಕೆ. ಆರ್ ಸೆಕ್ಯೂರ್ಡ್ ಸ್ಟೋರ್ ಸೆಂಟರ್ ಎಂಟ್ರೀಸ್. ಸೊ ನಾವು ಬಿಗ್ ಬಜಾರ್ ಅಂತದೆಲ್ಲ ನಾವು ನೋಡ್ತಾ ಇದ್ವಿ, ಹತ್ತಿರ ಬಂದ ಕೂಡಲೇ ಡೋರ್ ಓಪನ್ ಆಗೋದು, ಡೋರ್ ಕ್ಲೋಸ್ ಆಗೋದು. ಆ್ಯಂಡ್ ಡಿವೈಸಸ್ ಸಚ್ ಆಸ್ RFID ಬೇಸ್ಡ್ ಟೆಂಪರೇಚರ್ ಸೆನ್ಸರ್ಸ್, ಇದೆಲ್ಲ RFID ಅಪ್ಲಿಕೇಶನ್ ಆಗಿರುತ್ತೆ, ಎನೇಬಲ್ ಆಗಿರುತ್ತೆ. ಓಕೆ. RFID ನೆಟ್ವರ್ಕ್ ಹ್ಯಾವ್ ನ್ಯೂ ಅಪ್ಲಿಕೇಶನ್ಸ್ ಇನ್ ಫ್ಯಾಕ್ಟರಿ ಡಿಸೈನ್, 3PL ಮ್ಯಾನೇಜ್ಮೆಂಟ್, ಬ್ರ್ಯಾಂಡ್ ಪ್ರೊಟೆಕ್ಷನ್ ಆ್ಯಂಡ್ ಆಂಟಿ ಕೌಂಟರ್ಫಿಟಿಂಗ್ ಇನ್ ನ್ಯೂ ಬಿಸ್ನೆಸ್ ಪ್ರಾಸೆಸ್ ಫಾರ್ ಪೇಮೆಂಟ್, ಲೀಸಿಂಗ್, ಇನ್ಶೂರೆನ್ಸ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ RFID ನೆಟ್ವರ್ಕ್ನ ನಾವು ಯೂಸ್ ಮಾಡಿ ಹೊಸ ಹೊಸ ಅಪ್ಲಿಕೇಶನ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಅಲ್ಲಿ ಫ್ಯಾಕ್ಟರಿ ಡಿಸೈನ್ ಇರ್ಬೋದು. ಓಕೆ. ಫ್ಯಾಕ್ಟರಿಗೆ ಎಂಟ್ರಿ ಮಾಡಬೇಕಂತ ಹೇಳಿದ್ರೆ RFID ಟ್ಯಾಗ್ಸ್ ಕೊಡ್ಬೋದು. 3PL ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ. ಬ್ರ್ಯಾಂಡ್ ಪ್ರೊಟೆಕ್ಷನ್, ಬ್ರ್ಯಾಂಡ್ ಅನ್ನು ಯಾರು ಬ್ರೇಕ್ ಮಾಡಬಾರ್ದು ಅಂತ ಹೇಳಿದ್ರೆ ಇಂಥ RFID ಟ್ಯಾಗ್ ಯೂಸ್ ಮಾಡ್ಬೋದು. ಅಂಡ್ ಆಂಟಿ ಕೌಂಟರ್ ಫಿಟಿಂಗ್ ಇನ್ ನ್ಯೂ ಬಿಸ್ನೆಸ್ ಪ್ರಾಸೆಸ್, ಯಾರು ಚೀಟ್ ಮಾಡಬಾರ್ದು ಅಂತ ಅನ್ಕೊಳ್ಳಿ, ಇಂಥದ್ದೆಲ್ಲ RFID ಟ್ಯಾಗ್ಸ್ ಯೂಸ್ ಮಾಡ್ತಾರೆ. ಫಾರ್ ಪೇಮೆಂಟ್ಸ್, ಸೊ ಇದೆಲ್ಲ ಇಲ್ಲಿ ಪೇಮೆಂಟ್ ಸಿಸ್ಟಮ್ನಲ್ಲಿ ನಿಮಗೆ ಮೋಸ ಆಗಬಾರ್ದು ಅಂತ ಹೇಳಿದ್ರೆ ಇಂಥ RFID ಟ್ಯಾಗ್ಸ್ ಯೂಸ್ ಮಾಡ್ತಾರೆ. ಅದೇನೇ ನಾವು ನೋಡ್ತಾ ಇದ್ವಿ. ಇದೆ ಎಲ್ಲಿ ಅಂತ ಹೇಳಿದ್ರೆ ಫಾಸ್ಟ್ ಟ್ಯಾಗ್. ಈಗ ಫಾಸ್ಟ್ ಟ್ಯಾಗ್ ಏನು, ಅದಕ್ಕೆ ಒಂದು ಚಿಪ್ ಬಂದಿರುತ್ತೆ ಅದರಲ್ಲಿ, ಅದನ್ನು ನೀವು ನಿಮ್ಮ ವೆಹಿಕಲ್ನಲ್ಲಿ ಫಿಕ್ಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಟ್ಯಾಗ್ ಮಾಡಿರ್ತೀವಿ. ಸೊ ರೋಡ್ ಟೋಲ್ಸ್ ಎಲ್ಲ ಪಾಸ್ ಮಾಡಬೇಕಾಗಿದ್ರೆ ಅದರಲ್ಲಿ ಅಮೌಂಟ್ ಇದ್ದರೆ ಸೆನ್ಸರ್ಸ್ ಸ್ಕ್ಯಾನ್ ಮಾಡಿ ಡಿಡಕ್ಟ್ ಮಾಡಿಬಿಡುತ್ತೆ, ರೈಟ್. ನಿಮ್ಮನ್ನು ಯಾರು ಸ್ಟಾಪ್ ಮಾಡೋದಿಲ್ಲ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲೀಸಿಂಗ್, ಇನ್ಶೂರೆನ್ಸ್ ಆ್ಯಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಲೀಸಿಂಗ್ ಸಿಸ್ಟಮ್ ಮಾಡಬೇಕಾದ್ರೇನು, ಇನ್ಶೂರೆನ್ಸ್ ಮತ್ತು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೇನು ಇಂಥ RFID ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ಸ್. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್. ಓಕೆ. wireless sensor network. Yes, sensors can be networked using wireless technology and can cooperatively monitor physical or environmental conditions. So by using these sensors we can be networked. Sensors ಅನ್ನು ನಾವು ನೆಟ್ವರ್ಕ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಾಡಬಹುದು, using wireless technology. So by using this wireless technology and can cooperatively monitor physical or environmental condition. ಸೊ ನಾವು ವೈರ್ಲೆಸ್ ಸೆನ್ಸರ್ನ ನಾವು ವೈರ್ಲೆಸ್ ಟೆಕ್ನಾಲಜಿನ ಯೂಸ್ ಮಾಡಿ ಕನೆಕ್ಟ್ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ನಾವು ಡಿವೈಸಸ್ನ ನಾವು ಫಿಸಿಕಲ್ ಆಗಿ ಅಥವಾ ಎನ್ವೈರ್ಮೆಂಟ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಓಕೆ. IoT ಡಿವೈಸ್ನ ಡೇಟಾವನ್ನು ಆಕ್ಸೆಸ್ ಮಾಡ್ಬೋದು ಅಂತ ಇದರ ಉದ್ದೇಶ. ಓಕೆ. ಸೊ ಎನ್ವೈರ್ಮೆಂಟಲ್ ಕಂಡೀಷನ್ ಮೀನ್ಸ್ ಯು ಕ್ಯಾನ್ ಏಬಲ್ ಟು ಆಕ್ಸೆಸ್ ದಟ್ ಡಿವೈಸಸ್. Sensors acquire data from remote locations. So sensors access data from remote locations which may not be easily accessible. ಸೊ ಯಾವುದೆಲ್ಲ ಡೇಟಾವನ್ನು ನಾವು ಈಸಿಯಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ವೋ ಸೆನ್ಸರ್ಸ್ಗೆ ಏನಾಗುತ್ತೆ, ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಆಕ್ಸೆಸ್ ಮಾಡಲಿಕ್ಕೆ ಆ ಡೇಟಾ ರಿಮೋಟ್ ಲೊಕೇಶನಲ್ಲಿ ಇದ್ದದನ್ನು ಈಸಿಯಾಗಿ ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಓಕೆ. ಈಚ್ ವೈರ್ಲೆಸ್ ಸೆನ್ಸರ್ಸ್ ಆಲ್ಸೋ ಹ್ಯಾಸ್ ಕಮ್ಯುನಿಕೇಶನ್ ಅಬಿಲಿಟೀಸ್ ಫಾರ್ ವಿಚ್ ಇಟ್ ಯೂಸಸ್ ಎ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸಿವರ್ಸ್. So if you are using the wireless sensors, it has the communication abilities. Communication abilities means sending and receiving the informations. Okay, that should be in a network only, for which it uses a radio frequency transceivers. So communication abilities sending and receiving ಆಗಬೇಕು ಅಂತ ಹೇಳಿದ್ರೆ this wireless sensors are using radio frequency transceivers. Okay, radio frequency transceivers ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು FM ಅಂತ ಹೇಳ್ತಾ ಇದ್ವಿ. ಈಗ FM ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೇಗೆ ಬರುತ್ತೆ, ಆಲ್ರೆಡಿ ಸ್ಯಾಟಲೈಟ್ನಲ್ಲಿ ಸಿಗ್ನಲ್ಸ್ ಉಂಟು, ರೈಟ್. ಆ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಏನು ಮಾಡ್ತಾ ಉಂಟು, ಇಲ್ಲಿ ಆಕ್ಸೆಸ್ ಮಾಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಸೊ ನಿಮ್ಮ ಸೆನ್ಸರ್ನು ಆ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸಿವರ್ನ ಯೂಸ್ ಮಾಡಿ ಡೇಟಾವನ್ನು ಆಕ್ಸೆಸ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಈಚ್ ನೋಡ್ ಐದರ್ ಹ್ಯಾಸ್ ಎ ಅನಲಾಗ್ ಸೆನ್ಸರ್ ವಿತ್ ಸಿಗ್ನಲ್ ಕಂಡೀಷನರ್ ಸರ್ಕ್ಯೂಟ್ ಆರ್ ಎ ಡಿಜಿಟಲ್ ಸೆನ್ಸರ್. ಸೊ ಪ್ರತಿಯೊಂದು ನೋಡ್, ಇಲ್ಲಿ ನೋಡ್ ಅಂತ ಹೇಳಿದ್ರೆ ಡಿವೈಸ್. ಓಕೆ. ಈಚ್ ನೋಡ್ either has a analog sensor. ಸೊ IoT ಡಿವೈಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು IoT ಅಪ್ಲಿಕೇಶನ್ ಡಿವೈಸ್ ಆಗಿರ್ಬೋದು, ಅದನ್ನು ನಾವಿಲ್ಲಿ ನೋಡ್ ಅಂತ ಹೇಳ್ತಾ ಇದ್ವಿ. ಇಟ್ ಹ್ಯಾಸ್ ಐದರ್ ಅನಲಾಗ್ ಸೆನ್ಸರ್ ಆರ್
ಡಿಜಿಟಲ್ ಸೆನ್ಸರ್ ವಿತ್ ಎ ಸರ್ಕ್ಯೂಟರಿ ಬೋರ್ಡ್. ಓಕೆ, ಅದರಲ್ಲಿ ಮೈಕ್ರೋ ಕಂಟ್ರೋಲರ್ ಬೋರ್ಡ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಸೆನ್ಸಿಂಗ್ ಕ್ಯಾನ್ ಬಿ ಡನ್ ಟು ಮಾನಿಟರ್ ಟೆಂಪರೇಚರ್, ಲೈಟ್ ಇಂಟೆನ್ಸಿಟಿ, ಪ್ರೆಸೆನ್ಸ್ ಆಫ್ ಡಾರ್ಕ್ನೆಸ್, ಮೆಟಲ್ ಪ್ರಾಕ್ಸಿಮಿಟಿ, ಟ್ರಾಫಿಕ್, ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಡೇಟಾ ಎಟ್ಸೆಟ್ರಾ. ಸೊ ಈ ಸೆನ್ಸಿಂಗ್ ಯಾವುದರ ಮೂಲಕ ನಾವು ಎಷ್ಟು ತನಕ ನಾವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, we can able to manage, we can able to track, we can able to monitor ಟೆಂಪರೇಚರ್, ಬಾಡಿ ಟೆಂಪರೇಚರ್ನ ಟ್ರ್ಯಾಕ್ ಮಾಡ್ಬೋದು. ಲೈಟ್ ಇಂಟೆನ್ಸಿಟಿ, ಲೈಟ್ ಎಷ್ಟು ದೂರದಲ್ಲಿ ಸಿಗ್ತಾ ಉಂಟು ಅನ್ನೋದನ್ನ ನಾವು ನೋಡ್ಬೋದು. ಪ್ರೆಸೆನ್ಸ್ ಆಫ್ ಡಾರ್ಕ್ನೆಸ್, ಡಾರ್ಕ್ನೆಸ್ ಎಷ್ಟು ದೂರದಲ್ಲಿ ಉಂಟು ಅಥವಾ ಎಷ್ಟು ತನಕ ವ್ಯಾಪ್ತಿಯಲ್ಲಿ ಉಂಟು ಅನ್ನೋದನ್ನ ನೋಡ್ಬೋದು. ಮೆಟಲ್ ಪ್ರಾಕ್ಸಿಮಿಟಿ, ಏನೋ ಒಂದು ಮೆಟಲ್ ನಾವು ಡಿಟೆಕ್ಟ್ ಮಾಡಬೇಕಾದ್ರೆ ಮೆಟಲ್ ಪ್ರಾಕ್ಸಿಮಿಟಿನ ಯೂಸ್ ಮಾಡ್ಬೋದು. ಆಲ್ಸೋ ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ ದ ಟ್ರಾಫಿಕ್ ವಿತ್ ಇನ್ ದಿಸ್ ಲೆಂತ್ ಯು ಆರ್ ಹ್ಯಾವಿಂಗ್ ದ ಟ್ರಾಫಿಕ್ ಅಂತ ಏನು ಬರ್ತಾ ಇರುತ್ತೆ ಅಲ್ವಾ ಅಂಥದ್ದೆಲ್ಲ. ನೆಕ್ಸ್ಟ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಡೇಟಾ. ಫಿಸಿಕಲ್ ಡೇಟಾವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಕೆಮಿಕಲ್ ಡೇಟಾವನ್ನು ಮಾಡ್ಬೋದು, ಬಯಾಲಜಿಕಲ್ ಡೇಟಾವನ್ನು ನಾವು ಆಕ್ಸೆಸ್ ಮಾಡ್ಬೋದು. ಬಯಾಲಜಿಕಲ್ ಡೇಟಾ ಅಂತ ಹೇಳಿದ್ರೆ, ಈಗ ಸ್ಮಾರ್ಟ್ ಸಿಟೀಸ್ ಬಂತು ಅಂತ ಅನ್ಕೊಳ್ಳಿ, ನಾವು ಡಸ್ಟ್ಬಿನ್ ಅಂತದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗ ನಿಮ್ಮ ಡಸ್ಟ್ಬಿನ್ ಫುಲ್ ಆಯ್ತು ಅಂತ ಆಗ್ತಾ ಉಂಟು, ಆ ಡಸ್ಟ್ಬಿನ್ನ ಡಸ್ಟ್ ಕಲೆಕ್ಟ್ ಮಾಡ್ಲಿಕ್ಕೆ ಆಟೋಮೆಟಿಕಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ. Okay, it gives like that. Biological or chemical or physical means some sort of toxins ಅಂತನ್ನು ನಾವು ಟ್ರ್ಯಾಕ್ ಮಾಡಲಿಕ್ಕೆ ಸುಲಭ ಆಗುತ್ತೆ. Okay, yes. Next our concept is WSN definition. So here WSN stands for wireless sensor network. ನೆನಪಿಟ್ಕೊಳ್ಳಿ, WSN ಅಂತ ಕೇಳ್ತಾರೆ, ಇಲ್ಲಿ wireless sensor network. So wireless sensor network is defined as a network in which each sensor node connects wirelessly and has capability of computation for data compaction, aggregation and analysis plus communication and networking. So ಇಲ್ಲಿ wireless sensor network ನು ಹೇಗೆ ಡಿಫೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, as a network, it is a network in which, yes, wireless sensor network is defined as a network. Okay, it is one kind of a network in which each sensor node connects wirelessly. Whatever the sensor devices you are using, that connects wirelessly. Okay, whatever the IoT devices, sensor devices you are using, that connects wirelessly and has capability of computations. So ಇದರಲ್ಲಿ ಕಂಪ್ಯೂಟೇಷನ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಫಾರ್ ಡಾಟಾ ಕಂಪ್ಯಾಕ್ಷನ್, ಸೊ ಡಾಟಾವನ್ನು ರೆಡ್ಯೂಸ್ ಮಾಡಲಿಕ್ಕೆ, ಅಗ್ರಿಗೇಷನ್ ಟೋಟಲ್ ಆಗಿ ಐಡೆಂಟಿಫೈ ಮಾಡಲಿಕ್ಕೆ, ಮತ್ತೆ ಅನಾಲಿಸಿಸ್ ಪ್ಲಸ್ ಕಮ್ಯುನಿಕೇಶನ್. ಸೊ ಅದನ್ನ ಅಗ್ರಿಗೇಷನ್ ಮಾಡಿದ್ದನ್ನ ಅಥವಾ ಬೇರೆ ಏನೇ ಒಂದು ಅನಾಲಿಸಿಸ್ ಮಾಡಬೇಕಾಗಿದ್ರೆ ಅನಾಲಿಸಿಸ್ ಮಾಡಿದ ಇನ್ಫಾರ್ಮೇಶನ್ ಎಲ್ಲ ಕಮ್ಯುನಿಕೇಟ್ ಮಾಡುತ್ತೆ. ಅಂಡ್ ನೆಟ್ವರ್ಕಿಂಗ್, ಇಟ್ ಈಸ್ ಆಲ್ಸೋ ಕನ್ಸಿಸ್ಟ್ ಆಫ್ ಅ ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಯುವರ್ ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್. ಓಕೆ, ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ ನೋಡ್ ಈಸ್ ಎ ಅಟಾನಮಸ್. ಸೊ ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ ನೋಡ್ ಅನ್ನೋದು ಅಟಾನಮಸ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ವಾಟ್ ಇಸ್ ಅನ್ ಅಟಾನಮಸ್. Autonomous refers to the independent computing power and the capability to send, request and receive response. So ಇಲ್ಲಿ autonomous means it is having the ability to compute the task independently. Okay, independent computing power means whatever the job, whatever the sensor has to do, it will independently do that, and capability to send and request the receive responses. Whatever the computation it has done, it will send and receives. Okay, and data forwarded and routing capabilities. So sending ಮಾಡುತ್ತೆ, ರಿಸೀವಿಂಗ್ ಮಾಡುತ್ತೆ, ರಿಕ್ವೆಸ್ಟ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ. ಅದೇ ರೀತಿಯಲ್ಲಿ ಡಾಟಾವನ್ನು ಫಾರ್ವರ್ಡ್ ಮಾಡುತ್ತೆ, ಯಾವ ರೀತಿಯಲ್ಲಿ ಫಾರ್ವರ್ಡ್ ಮಾಡಬೇಕು, ಯಾವ ರೂಟಲ್ಲಿ ಸೆಂಡ್ ಮಾಡಬೇಕು ಅನ್ನೋ ಕ್ಯಾಪಬಿಲಿಟೀಸ್ನು ಇಲ್ಲಿ ಇರುತ್ತೆ. ರೂಟಿಂಗ್ ಮೀನ್ಸ್ ಸೆಂಡಿಂಗ್ ದ ವೇ. ಓಕೆ, ಫಾರ್ವರ್ಡ್ ಎಲ್ಲಿಗೆ ಫಾರ್ವರ್ಡ್ ಮಾಡಬೇಕು, ರೂಟಿಂಗ್ ಮಾಡಬೇಕು. ಓಕೆ, next, a web source defines the WSN as a wireless network consisting, this is very important question. Okay, a web source defines the wireless sensor network as a wireless network consisting of a spatially distributed autonomous devices using sensors to cooperatively monitor physical or environmental conditions. So ಇಲ್ಲಿ ವೆಬ್ ಸೋರ್ಸಸ್ ಪ್ರಕಾರ WSN ಹೇಗೆ ಡಿಫೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, this is a spatially distributed autonomous devices. ಸೊ ಸ್ಪೇಷಿಯಲಿ ಡಿಸ್ಟ್ರಿಬ್ಯೂಟೆಡ್, ಸೊ ನೆಟ್ವರ್ಕ್ ನಲ್ಲಿ ಡಿವೈಸ್ ಮಾಡಿರುವ ಇಂಡಿವಿಜುವಲ್ ಡಿವೈಸಸ್ ಅಂತ ಹೇಳ್ತಾ ಇದ್ದಾರೆ. ಆ ಪ್ರತಿಯೊಂದು ಡಿವೈಸಸ್ ನಲ್ಲಿನೂ ಸೆನ್ಸಾರ್ಸ್ ಉಂಟು. ಆ ಸೆನ್ಸಾರ್ ಮುಖಾಂತರ ಫಿಸಿಕಲ್ ಮತ್ತೆ ಎನ್ವೈರನ್ಮೆಂಟಲ್ ಕಂಡೀಷನ್ ಮಾನಿಟರ್ ಮಾಡುತ್ತೆ. ಕೋಪರೇಟಿವ್ಲಿ ಮಾನಿಟರ್ಸ್ ಫಿಸಿಕಲ್ ಅಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಸಚ್ ಆಸ್ ಟೆಂಪರೇಚರ್ಸ್, ಸೌಂಡ್ಸ್, ವೈಬ್ರೇಷನ್, ಪ್ರೆಷರ್, ಮೋಷನ್ಸ್ ಆರ್
pollutants at different locations. So physical and environmental conditions ಪ್ರಕಾರ ಏನು ಮಾಡುತ್ತೆ, ಇಲ್ಲಿ ಇಂಥದನ್ನೆಲ್ಲ ಕ್ಯಾಪ್ಚರ್ ಮಾಡುತ್ತೆ, ಮಾನಿಟರ್ ಮಾಡುತ್ತೆ. ಟೆಂಪರೇಚರ್ನ ಮಾನಿಟರ್ ಮಾಡುತ್ತೆ, ಸೌಂಡ್ನ ಮಾನಿಟರ್ ಮಾಡುತ್ತೆ, ವೈಬ್ರೇಷನ್ ಮಾನಿಟರ್ ಮಾಡುತ್ತೆ, ಪ್ರೆಷರ್ನ ಮಾನಿಟರ್ ಮಾಡುತ್ತೆ. ಅದೇ ರೀತಿಯಲ್ಲಿ ಮೋಷನ್, ಅಂದರೆ ಮೋಷನ್ ಮೀನ್ಸ್ ಇಲ್ಲಿ ನಾವು ನೋಡುವ ಮೋಷನ್ಸ್ ಅಲ್ಲ, ಸಿಸ್ಟಮ್ಗೆ ಸಂಬಂಧಪಟ್ಟ ಮೋಷನ್ಸ್ ಅಥವಾ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಮೋಷನ್ಸ್. ಇಲ್ಲಿ ಪೊಲ್ಯೂಟೆನ್ಸ್ ಎಲ್ಲಾಗ್ಲೂ ಪೊಲ್ಯೂಟೆನ್ಸ್ ಆಗಿದ್ರೆ. ಓಕೆ, ಸೊ ಇವತ್ತು ನಾವು ಏರ್ ಪೊಲ್ಯೂಷನ್, ಗಿಯರ್ ಪೊಲ್ಯೂಷನ್ ಅಂತದೆಲ್ಲ ನೋಡ್ತಾ ಇದ್ದೀವಿ. ಎಷ್ಟೆಂತ ಎಲ್ಲ ಉಂಟು ಅನ್ನೋದನ್ನ ನಾವು ಡಿವೈಸಸ್ನ ಇಟ್ಟು ಕಂಡುಹಿಡಿಬೋದು. ಇಂಥ IoT ಡಿವೈಸಸ್ ಯೂಸ್ ಮಾಡ್ತೀವಿ. ಆ IoT ಡಿವೈಸಸ್ನ ನಾವು ವೈರ್ಲೆಸ್ ಸೆನ್ಸಾರ್ ನೆಟ್ವರ್ಕ್ ಕನೆಕ್ಟ್ ಮಾಡಿದರೆ ಯಾವ ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಪೊಲ್ಯೂಟೆಂಟ್ ಆಯಿತು ಅನ್ನುವ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ WSN ನೋಡ್. WSN ನೋಡ್ ಆಸ್ ಅ ಲಿಮಿಟೆಡ್ ಕಂಪ್ಯೂಟಿಂಗ್ ಪವರ್. ಸೊ ಇಲ್ಲಿ WSN ನೋಡ್ ಅಂತ ನಾವು ಹೇಳ್ತಾ ಇದ್ವಿ, ವೈರ್ಲೆಸ್ ಸೆನ್ಸಾರ್ ನೆಟ್ವರ್ಕ್ ನೋಡ್ ಅಂತ ಹೇಳ್ತೀವಿ. ಇದಕ್ಕೆ ಲಿಮಿಟೆಡ್ ಕಂಪ್ಯೂಟಿಂಗ್ ಪವರ್ ಮಾತ್ರವೇ ಇರುತ್ತೆ. ಓಕೆ, ಇಟ್ ಮೇ ಚೇಂಜ್ ಟೊಪಾಲಜಿ ರ್ಯಾಪಿಡ್ಲಿ. ಸೊ ಯಾವಾಗ ಜಾಗ ಬದಲಾವಣೆ ಆಗ್ತಾ ಉಂಟು, ಆಟೋಮೆಟಿಕಲಿ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಜಾಗ ಬದಲಾವಣೆ ಆಗಿದ್ರೆ ಇದು ಚೇಂಜ್ ಆಗುತ್ತೆ, ಟೋಪಾಲಜಿ. ದ ವೈರ್ಲೆಸ್ ಸೆನ್ಸಾರ್ ನೆಟ್ವರ್ಕ್ ಇನ್ ದ ಟೋಪಾಲಜಿ ಚೇಂಜಿಂಗ್ ಎನ್ವೈರ್ಮೆಂಟ್ ಫಂಕ್ಷನ್ ಆಸ್ ಆನ್ ಅಡಾಕ್ ನೆಟ್ವರ್ಕ್. ಸೊ ಇಂಥ ಟೋಪಾಲಜಿ ಚೇಂಜಿಂಗ್ ಎನ್ವೈರ್ಮೆಂಟ್ ನಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಅಡಾಕ್ ನೆಟ್ವರ್ಕ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎ ವೈರ್ಲೆಸ್ ನೆಟ್ವರ್ಕ್ ಟೆಕ್ನಾಲಜಿ, ಎ ವೈರ್ಲೆಸ್ ಸೆನ್ಸಾರ್ ನೆಟ್ವರ್ಕ್ node WSN network in that environment is generally self-configuring, self-organizing, self-healing and self-discovering. ಸೊ ಇಂಥ ಈ ಟೋಪಾಲಜಿಕಲ್ ಚೇಂಜಸ್ ಎನ್ವೈರ್ಮೆಂಟ್ ನಲ್ಲಿ ಈ ವೈರ್ಲೆಸ್ ಸೆನ್ಸಾರ್ ನೆಟ್ವರ್ಕ್ ನೋಡ್ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನಷ್ಟಿಗೆ ತಾನು ಕಾನ್ಫಿಗರ್ ಆಗುತ್ತೆ, ತನ್ನಷ್ಟಿಗೆ ತಾನು ಆರ್ಗನೈಸ್ ಮಾಡ್ಕೊಳ್ಳುತ್ತೆ, ತನ್ನಷ್ಟಿಗೆ ತಾನು ಹೀಲ್ ಮಾಡ್ಕೊಳ್ಳುತ್ತೆ. ಏನೇ ಒಂದು ಟ್ರಬಲ್ಸ್ ಬಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಅದೇ ಸರಿ ಮಾಡ್ಕೊಳ್ಳುತ್ತೆ, ಅದೇ ರೀತಿಯಲ್ಲಿ ಸೆಲ್ಫ್ ಡಿಸ್ಕವರ್ ಮಾಡುತ್ತೆ. ಓಕೆ, so this is the advantages of WSN. Next our concept is M2M communication, machine to machine communication. Okay, what is M2M? Machine to machine. Machine to machine, shortly M2M, refer to the process of communication of a physical object or device at machine with other of the same type, mostly for monitoring but also for control purpose. So machine to machine refers to navenu anta helta idvi, process of communication of a physical object. So it is a process of communication. Okay, communication of a physical object. Physical object ನಿಮ್ಮ ನೆಟ್ವರ್ಕ್ ನಲ್ಲಿ ಕಮ್ಯುನಿಕೇಟ್ ಆಗಬೇಕು, ಪ್ರಾಸೆಸ್ ಮಾಡಬೇಕು. ಆರ್ ಡಿವೈಸ್ ಅಟ್ ಮೆಷಿನ್ಸ್ ವಿತ್ ಅದರ್ ಆಫ್ ದ ಸೇಮ್ ಟೈಪ್. ಸೊ ಫಿಸಿಕಲ್ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ನಿಮ್ಮ ಡಿವೈಸ್ ಆಗಿರ್ಬೋದು, ನಿಮ್ಮ ಡಿವೈಸ್ ನಿಮ್ಮ ಮೆಷಿನ್ ನಲ್ಲಿ ಇರಬಹುದು. ಓಕೆ, ನಿಮ್ಮ ಈ ಮೆಷಿನ್ ಟು ಮೆಷಿನ್ ಡಿವೈಸ್ ಏನಾಗಿರ್ಬೋದು, ಮೆಷಿನ್ ನಲ್ಲಿ ಇರಬಹುದು, ಸೇಮ್ ಟೈಪ್ ಆಗಿರ್ಬೋದು ಅಥವಾ ಬೇರೆ ಟೈಪ್ ಆಗಿರ್ಬೋದು. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಮಾನಿಟರ್ ಮಾಡ್ತಾ ಇದ್ವಿ. ನಿಮ್ಮ ಡಿವೈಸ್ ಗಳನ್ನ ನಾವು ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ವಿ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇಂಡಸ್ಟ್ರಿ, ಮೆಷಿನ್ ಟು ಮೆಷಿನ್ ಅಂತ ಹೇಳ್ತಾ ಇದ್ವಿ. ಒಂದು ಮೆಷಿನ್ ಇಂದ ಇನ್ನೊಂದು ಮೆಷಿನ್ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಓಕೆ, ಈಚ್ ಮೆಷಿನ್ ಇನ್ ಆನ್ M2M ಸಿಸ್ಟಮ್ ಎಂಬೆಡ್ಸ್ ಎ ಸ್ಮಾರ್ಟ್ ಡಿವೈಸ್. ಪ್ರತಿಯೊಂದು ಮೆಷಿನ್ ನಲ್ಲಿನೂ ಈ M2M ಸಿಸ್ಟಮ್ ಏನ್ ಮಾಡಿರುತ್ತೆ, ಒಂದು ಸ್ಮಾರ್ಟ್ ಡಿವೈಸಸ್ ನ ಆಡ್ ಮಾಡಿರ್ತಾರೆ. ಮೆಷಿನ್ ಟು ಮೆಷಿನ್ ನಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಏನ್ ಮಾಡಿರ್ತಾರೆ, ಒಂದು ಸ್ಮಾರ್ಟ್ ಡಿವೈಸ್ ನ ಎಂಬೆಡ್ ಮಾಡಿರ್ತಾರೆ. ಓಕೆ, ದ ಡಿವೈಸ್ ಸೆನ್ಸಸ್ ದ ಡಾಟಾ ಆರ್ ಸ್ಟೇಟಸ್ ಆಫ್ ದ ಮೆಷಿನ್ ಅಂಡ್ ಪರ್ಫಾರ್ಮ್ಸ್ ದ ಕಂಪ್ಯೂಟೇಷನ್ ಅಂಡ್ ಕಮ್ಯುನಿಕೇಶನ್ ಫಂಕ್ಷನ್. ಈ ಡಿವೈಸ್ ಏನ್ ಮಾಡುತ್ತೆ, ಡೇಟಾವನ್ನು ಸೆನ್ಸ್ ಮಾಡುತ್ತೆ, ಅಥವಾ ಸ್ಟೇಟಸ್ ನ, ಮೆಷಿನ್ ಒಬ್ಬ ಸ್ಟೇಟಸ್ ನ ಸೆನ್ಸ್ ಮಾಡುತ್ತೆ. ಆ ಮೆಷಿನ್ ಒಬ್ಬ ಸ್ಟೇಟಸ್ ನ ಸೆನ್ಸ್ ಮಾಡಿ ಏನ್ ಮಾಡುತ್ತೆ, ನೆಕ್ಸ್ಟ್ ಏನ್ ಪರ್ಫಾರ್ಮೆನ್ಸ್ ಮಾಡಬೇಕು, ಏನ್ ಕಂಪ್ಯೂಟೇಷನ್ ಮಾಡಬೇಕು, ಏನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ನೀವು ನೋಡ್ಬೇಕಂತ ಹೇಳಿದ್ರೆ ನಾವು ಒಂದು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ನೋಡ್ಬೋದು. ಮೊಬೈಲ್ ಫೋನ್ ಹೇಗೆ ಆಟೋಮೇಷನ್ ಹೇಗೆ ಡೆವಲಪ್ ಮಾಡ್ತಾರೆ, ಹೇಗೆ ಕಟ್ ಮಾಡುತ್ತೆ, ಹೇಗೆ ಇದಾಗುತ್ತೆ, ನೀವು ಚೆಕ್ ಮಾಡ್ಬೋದು. ಓಕೆ, ಆಲ್ ದೀಸ್ ಆರ್ ದ ಆಟೋಮೇಷನ್, ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಶನ್. ಒಂದು ಮೆಷಿನ್ ಆದ ನಂತರ ಇನ್ನೊಂದು ಮೆಷಿನ್ಗೆ ಕಮ್ಯುನಿಕೇಶನ್ ಮಾಡಿ ಇದನ್ನು ಈ ತರ ಪ್ರಾಸೆಸ್ ಮಾಡ್ಬೇಕಂತ ಹೇಳಿ ಅಲ್ಲಿ ಹೋಗ್ತಾ ಇರುತ್ತೆ. ಎ ಡಿವೈಸ್ ಕಮ್ಯುನಿಕೇಟ್ಸ್ ವಯಾ ವೈರ್ಡ್ ಆರ್ ವೈರ್ಲೆಸ್ ಸಿಸ್ಟಮ್. ಇಲ್ಲಿ ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಶನ್ ವೈರ್ಡ್ ಆಗಿನೂ ಕನೆಕ್ಟ್ ಮಾಡಿರ್ಬೋದು, ಮೆಷಿನ್ ಇಂದ ಮೆಷಿನ್ಗೆ ನಾವು ವೈರ್ ಇಂದನೂ ಕನೆಕ್ಟ್ ಮಾಡಿರ್ತೀವಿ, ಅಥವಾ ವೈರ್ಲೆಸ್ ಆಗಿನೂ ನಾವು ಕನೆಕ್ಟ್ ಮಾಡ್ಬೋದು. ಹಾಗಿದ್ರೆ ಈ ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಶನ್ ಯೂಸ್ ಮಾಡುವಾಗ ಕಂಪಲ್ಸರಿ ಸ್ಮಾರ್ಟ್ ಡಿವೈಸ್ ಯೂಸ್ ಮಾಡಿರ್ತಾರೆ. ಆ ಸ್ಮಾರ್ಟ್ ಡಿವೈಸ್ ನಲ್ಲಿ ಕಂಪಲ್ಸರಿ ಸೆನ್ಸಾರ್ ಟೆಕ್ನಾಲಜೀಸ್ ಅಂತದೆಲ್ಲ ಇರಬಹುದು. ಓಕೆ, ದ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಆರ್ 6LoWPAN, LWM, 2M, MQTT ಅಂಡ್ XMPP. ಇಲ್ಲಿ ಕಮ್ಯುನಿಕೇಶನ್ ಪ್ರೋಟೋಕಾಲ್ M2M ಕಮ್ಯುನಿಕೇಶನ್ ನಲ್ಲಿ ಯಾವುದೆಲ್ಲ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತಾರೆ. ಈಚ್ ಕಮ್ಯುನಿಕೇಶನ್ ಡಿವೈಸ್ is assigned 48-bit IP version 6 ಅಡ್ರೆಸ್.
ಪ್ರತಿಯೊಂದು ಈ ಕಮ್ಯುನಿಕೇಶನ್ ಡಿವೈಸ್ ನಲ್ಲಿನೂ ಯಾವುದು ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 48 ಬಿಟ್ IP ವರ್ಷನ್ 6 ಅಡ್ರೆಸ್ ಉಂಟು. IP ವರ್ಷನ್ 6 ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6. ಸೊ ಇದರಿಂದ ಏನಾಗುತ್ತೆ, ಪ್ರತಿಯೊಂದು ಮೆಷಿನ್ ನ ನೆಟ್ವರ್ಕ್ ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ, ಪ್ರತಿಯೊಂದು ಮೆಷಿನ್ ನ ನೆಟ್ವರ್ಕ್ ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗುತ್ತೆ. ದಟ್ ಈಸ್ ಯುವರ್ 48 ಬಿಟ್ IP ವರ್ಷನ್ 6 ಅಡ್ರೆಸ್. ಓಕೆ, IoT technology, machine to machine to IoT. Okay, IoT technology in industry involves the integration of complex physical machineries, M2M communications with the networks of sensors and uses analytics, machine learnings and knowledge discovery softwares. ಸೊ ನಾವು IoT ಟೆಕ್ನಾಲಜಿನ ನಾವು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇದ್ರೆ ಇದನ್ನು ನಾವು ಕಾಂಪ್ಲೆಕ್ಸ್ ಫಿಸಿಕಲ್ ಮೆಷಿನರೀಸ್ಗೆ ನಾವು ಇಂಟಿಗ್ರೇಟ್ ಮಾಡ್ತೀವಿ. M2M ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ. ಆ M2M ಕಮ್ಯುನಿಕೇಶನ್ ಜೊತೆಗೆ ನಾವು ಸೆನ್ಸಾರ್ಸ್ ನ ಯೂಸ್ ಮಾಡಿ ಅನಾಲಿಟಿಕ್ಸ್ ಮಾಡ್ತೀವಿ, ಮೆಷಿನ್ ನ ಲರ್ನ್ ಮಾಡ್ತೀವಿ, ಅದೇ ರೀತಿಯಲ್ಲಿ ನಾಲೆಡ್ಜ್ ಡಿಸ್ಕವರಿ ಸಾಫ್ಟ್ವೇರ್ ನ ಬಳಸ್ತೀವಿ. ಓಕೆ, M2M ಟೆಕ್ನಾಲಜಿ ಕ್ಲೋಸ್ಲಿ ರಿಲೇಟ್ಸ್ ಟು IoT when the smart devices or machine collects data which is transmitted through the internet to other devices or machines located remotely. ಸೊ ಈ M2M ಟೆಕ್ನಾಲಜೀಸ್ ನ ಯೂಸ್ ಮಾಡಿ ನಾವು IoT ಗೆ ಈಸಿಯಾಗಿ ರಿಲೇಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಾವು ಸ್ಮಾರ್ಟ್ ಡಿವೈಸಸ್ ನ ಯೂಸ್ ಮಾಡ್ತೀವಿ. ಆ ಸ್ಮಾರ್ಟ್ ಡಿವೈಸಸ್ ಅಥವಾ ಮೆಷಿನ್ ನ ನಾವು ಯೂಸ್ ಮಾಡಿ ಡಾಟಾವನ್ನು ಕಲೆಕ್ಟ್ ಮಾಡಬಹುದು. ಕಲೆಕ್ಟ್ ಮಾಡಿರೋ ಡಾಟಾವನ್ನು ಟ್ರಾನ್ಸ್ಮಿಟ್ ಮಾಡಬಹುದು. ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಇಂಟರ್ನೆಟ್ ಮುಖಾಂತರ ಆ ಮೆಷಿನ್ ನ ಒಂದು ಲೊಕೇಶನ್ ಅಲ್ಲಿ ಇದ್ದ ಡಾಟಾವನ್ನ ರಿಮೋಟ್ ಸಿಸ್ಟಮ್ ನಲ್ಲಿ ನಾವು ಸ್ಟೋರ್ ಮಾಡಬಹುದು. ಓಕೆ, the close difference between M2M and IoT is that M2M must deploy device to device and carry out of the coordination, monitoring, controlling of the device and communicate without the usage of internet, whereas IoT deploys the internet, server, internet protocols and server or cloud end application services or processes. So ಇಲ್ಲಿ M2M ಮತ್ತೆ IoT ಗೆ ಡಿಫರೆನ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. M2M ನಾವು ಯೂಸ್ ಮಾಡಬೇಕಾದ್ರೆ ಕಂಪಲ್ಸರಿ ಡಿವೈಸ್ ಟು ಡಿವೈಸ್ ಇನ್ಸ್ಟಾಲೇಷನ್ ಮಾಡಿರಬೇಕು. ಅದೇ ರೀತಿಯಲ್ಲಿ ಡಿವೈಸ್ ಟು ಡಿವೈಸ್ ಕೋಆರ್ಡಿನೇಷನ್ ಇರಬೇಕು. ಅದೇ ರೀತಿಯಲ್ಲಿ ಮಾನಿಟರ್ ಮಾಡ್ಕೊಳ್ಬೇಕು, ಕಂಟ್ರೋಲ್ ಮಾಡಬೇಕು, ಅದೇ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಬೇಕು ಡಿವೈಸ್ ಟು ಡಿವೈಸ್. ಓಕೆ, ಡಿವೈಸ್ ಟು ಡಿವೈಸ್ ಕಮ್ಯುನಿಕೇಟ್ ಮಾಡಬೇಕು. ಇಂಥದೆಲ್ಲ ಮಾಡಿದ್ರೆ ಮಾತ್ರವೇ ಮೆಷಿನ್ ಟು ಮೆಷಿನ್ ಅಂತ ಹೇಳ್ತೀವಿ. ಓಕೆ, ಬೆಸ್ಟ್ ಎಕ್ಸಾಂಪಲ್ ಮೆಷಿನ್ ಟು ಮೆಷಿನ್ಗೆ ನಾವು ಫಾರ್ ಎಕ್ಸಾಂಪಲ್ ಅದೇ ಬೆಳಿಗ್ಗೆ ನಾವು ಪ್ರೊಜೆಕ್ಟರ್ ಒಂದು ಎಕ್ಸಾಂಪಲ್ ಹೇಳಿದ್ವಿ ನೋಡಿ. ಪ್ರೊಜೆಕ್ಟರ್ ಅಂತ ಹೇಳುವಾಗ ಇಲ್ಲಿ ನನ್ನ ಹತ್ರ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ ಮುಖಾಂತರ ಆ ಪ್ರೊಜೆಕ್ಟರ್ ನ ಆಫ್ ಮಾಡ್ಬೋದು. ಇಂಥದ್ದೆಲ್ಲ ನಿಮ್ಮ ರೆಡ್ಮಿ ನಲ್ಲಿ ಇರುತ್ತೆ. ಬಿಕಾಸ್ ಇಟ್ ಈಸ್ ಮೆಷಿನ್, ಪ್ರೊಜೆಕ್ಟರ್ಗೆ ಸಂಬಂಧಪಟ್ಟ ಮೆಷಿನ್. ಆ ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಟ್ ಮಾಡುವ ಡಿವೈಸ್, ಸ್ಮಾರ್ಟ್ ಡಿವೈಸ್ ಏನುಂಟು ಈ ಎರಡೂ ಡಿವೈಸ್ ನಲ್ಲಿ ಇನ್ಸ್ಟಾಲೇಷನ್ ಆಗಿರುತ್ತೆ. ಬೇರೆ ನೀವು ಮೊಬೈಲ್ ಯೂಸ್ ಮಾಡಿದ್ರೆ ಆಗುದಿಲ್ಲ. ಓಕೆ, ಸೊ ನಿಮ್ಮ ಕೆಲವು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಎಸ್ ರೆಡ್ಮಿ ಮೊಬೈಲ್ ಇದ್ರೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ರೆಡ್ಮಿ ನಲ್ಲಿ ರಿಮೋಟ್ ಅಪ್ಲಿಕೇಶನ್ ಬರುತ್ತೆ. ಆ ರಿಮೋಟ್ ಅಪ್ಲಿಕೇಶನ್ ಇಂದ ನಾವೇನ್ ಮಾಡ್ಬೋದು, ಟಿವಿನ ಟ್ಯೂನ್ ಮಾಡ್ಬೋದು. ಬೇಕಾಗಿದ್ರೆ ಟ್ರೈ ಮಾಡಿ ನೋಡಿ. ದಟ್ ಈಸ್ ಆಲ್ಸೋ ಎ ಮೆಷಿನ್ ಟು ಮೆಷಿನ್. ಇಲ್ಲಿನೂ ಆ ಹಾರ್ಡ್ವೇರ್ ಡಿವೈಸ್, ಸ್ಮಾರ್ಟ್ ಡಿವೈಸ್ ಇರುತ್ತೆ. ನಿಮ್ಮ ಟಿವಿ ನಲ್ಲಿನೂ ಆ ಸ್ಮಾರ್ಟ್ ಡಿವೈಸ್ ಇರುತ್ತೆ. ಓಕೆ, ರಿಮೋಟ್ ಅಪ್ಲಿಕೇಶನ್ ಅನ್ನುವ ಆ್ಯಪ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ರಿಮೋಟ್ ತರ ಇದನ್ನ ಯೂಸ್ ಮಾಡ್ಬೋದು. ಇದೆಲ್ಲ ಅಪ್ಲಿಕೇಶನ್ಸ್ ಆಗಿರುತ್ತೆ. ಓಕೆ, ಅದೇ ನೀವು IoT ಇದಕ್ಕೆ ಕಂಪಲ್ಸರಿ ಮೆಷಿನ್ ಟು ಮೆಷಿನ್ ಮಾಡಬೇಕಾಗಿದ್ರೆ ನಿಮ್ಗೆ ಇಂಟರ್ನೆಟ್ ಬೇಕಾಗಿಲ್ಲ. ಬಟ್ IoT ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಏನ್ ಮಾಡಬೇಕು, ಕಂಪಲ್ಸರಿ ನಿಮ್ಗೆ ಇಂಟರ್ನೆಟ್ ಬೇಕು, ಸರ್ವರ್ ಬೇಕು, ಇಂಟರ್ನೆಟ್ ಪ್ರೋಟೋಕಾಲ್ಸ್ ಬೇಕು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. Okay, without the usage of internet it is possible in machine to machine, but whereas IoT deploys the internet. IoT ಗೆ ಕಂಪಲ್ಸರಿ ಇಂಟರ್ನೆಟ್ ಬೇಕು, ಸರ್ವರ್ ಬೇಕು, ಇಂಟರ್ನೆಟ್ ಪ್ರೋಟೋಕಾಲ್ಸ್ ಬೇಕು, ಅದೇ ರೀತಿನಲ್ಲಿ ಸರ್ವರ್ ಬೇಕು, ಸರ್ವರ್ ಕ್ಲೌಡ್ ಎಂಡ್ ಅಪ್ಲಿಕೇಶನ್ಸ್ ಬೇಕು, ಸರ್ವಿಸಸ್ ಪ್ರೊಸೆಸಸ್ ಬೇಕು. ಓಕೆ, ಮೆಷಿನ್ ಟು ಮೆಷಿನ್ ಹ್ಯಾಸ್ ಮೆನಿ ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಸಚ್ ಆಸ್ ಇಂಡಸ್ಟ್ರಿಯಲ್ ಆಟೋಮೇಷನ್. ಸೊ ಮೆಷಿನ್ ಟು ಮೆಷಿನ್ ಸಾಕಷ್ಟು ಅಪ್ಲಿಕೇಶನ್ ಉಂಟು ಅಂತ ಹೇಳಿದ್ವಿ. ಒಂದು ನಿಮ್ಮ ಇಂಡಸ್ಟ್ರಿಯಲ್ ಆಟೋಮೇಷನ್ ಆಗಿರುತ್ತೆ, ಇನ್ನೊಂದು ಲಾಜಿಸ್ಟಿಕ್ಸ್. ಸೊ ಗೂಡ್ಸ್ ಡೆಲಿವರಿ ಮಾಡುವ ಲಾಜಿಸ್ಟಿಕ್ ಕಂಪನಿಗಳು ಇರ್ಬೋದು. ಓಕೆ, ಸ್ಮಾರ್ಟ್ ಗ್ರಿಡ್ಸ್ ಆಗಿರ್ಬೋದು, ಸ್ಮಾರ್ಟ್ ಸಿಟೀಸ್ ಆಗಿರ್ಬೋದು, ಹೆಲ್ತ್ ಅಂಡ್ ಡಿಫೆನ್ಸ್ ಆಗಿರ್ಬೋದು. ಹೆಲ್ತ್ ಅಂಡ್ ಡಿಫೆನ್ಸ್ ನಲ್ಲಿನೂ ಮೆಷಿನ್ ಟು ಮೆಷಿನ್ ಯೂಸ್ ಮಾಡ್ತೀವಿ. ಓಕೆ, ಇನಿಷಿಯಲ್ ಅಪ್ಲಿಕೇಶನ್ ಆಫ್ M2M ವರ್ ಫೌಂಡ್ ಇನ್ ಆಟೋಮೇಷನ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಓನ್ಲಿ. ಸೊ ಸ್ಟಾರ್ಟಿಂಗ್ ನಲ್ಲಿ ನಾವು M2M ಎಲ್ಲಿ ಐಡೆಂಟಿಫೈ ಮಾಡಿದ್ವಿ, ನಿಮ್ಮ ಆಟೋಮೇಷನ್ ಮತ್ತೆ ಇನ್ಸ್ಟ್ರುಮೆಂಟೇಷನ್ ನಲ್ಲಿ ಮಾತ್ರವೇ ಐಡೆಂಟಿಫೈ ಮಾಡಿದ್ವಿ, ಇಂಡಸ್ಟ್ರಿಯಲ್ಲಿ ಮಾತ್ರವೇ ಯೂಸ್ ಮಾಡಿದ್ವಿ. ಬಟ್ ನೌ ದೀಸ್ ಇನ್ಕ್ಲೂಡ್ಸ್ telemetric applications and industrial internet of things.
ಸೊ ಈಗ ಈ ಮೆಷಿನ್ ಟು ಮೆಷಿನ್ ನಾವು ಏನು ಮಾಡ್ತಾ ಇದ್ದೀವಿ, ಟೆಲಿಮೆಟ್ರಿಕ್ ಅಪ್ಲಿಕೇಶನ್ಸ್ ನಲ್ಲಿನೂ ಯೂಸ್ ಮಾಡ್ಬೋದು, ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿನೂ ಯೂಸ್ ಮಾಡ್ಬೋದು. ಇದು ಲೇಟೆಸ್ಟ್ ರಿವೈಸ್ಡ್ IIoT ಅಂತ ಹೇಳ್ತೀವಿ, ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇದಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಉಂಟು. ಓಕೆ, yes, hope you understand this concept. We will meet in the next class.